ಪ್ರೊಫೆಸರ್ ಜಗದೀಶ್ ಸರ್ ಅವ್ರನ್ನ ಕೋರ್ಕೋತೀನಿ. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡು ಹಾಗೂ IQAC ವತಿಯಿಂದ ಇದು ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ವಿಷಯ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ನ್ಯೂ ಜನರೇಷನ್. ಬಹಳ ಒಳ್ಳೆಯ ಒಂದು ಟಾಪಿಕ್ ಅನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಹಲವು ಅತಿಥಿ ಅಧ್ಯಾಪಕರನ್ನ ನಾವು ಇಲ್ಲಿಗೆ ಆಹ್ವಾನಿಸಿದ್ದೇವೆ. ಅವರು ವೇದಿಕೆಯಲ್ಲಿ ಆಚರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ವಹಿಸತಕ್ಕಂತಹ ಸೌಭಾಗ್ಯ ನನ್ನದಾಗಿದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆನ ವಹಿಸಿಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಿಕೊಡ್ಬೇಕು ಅಂತ ಪ್ರಾಂಶುಪಾಲರಿಗೆ ಕೇಳ್ಕೊಂಡ್ವಿ. ಶ್ರೀಧರು ಕಾರಣಾಂತರಗಳಿಂದ ಕೆಲಸದ ಒತ್ತಡಗಳಿಂದ ಬಹಳ ಬೇಗ ಬಂದು ನಮ್ಮನ್ನು ಸೇರ್ಪಡ್ತಾರೆ ಅಂತ ಭಾವಿಸಿ ಶ್ರೀಧರಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಅವರ ಅನುಪಸ್ಥಿತಿಯಲ್ಲಿ ಕೊಡ್ತಾ ಇದ್ದಾರೆ. ಈ ನಮ್ಮ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರಲ್ಲಿ ಮೊದಲನೆಯವರು ಶ್ರೀ HJ ರಾಜಪ್ಪನವರು, ಫ್ಯಾಕ್ಟರಿ ಮ್ಯಾನೇಜರ್ SIPM ಲಿಮಿಟೆಡ್. ಇವರು ಬಹಳ ಪ್ರೀತಿಯಿಂದ ನಮ್ಮ ಕಾಲೇಜಿಗೆ ಈಗಾಗಲೇ ಒಮ್ಮೆ ಬಂದಿದ್ರು. ಅವರು 2016ನಲ್ಲಿ ನಾನು ಬಂದಿದ್ದೆ ಅಂತ ಹೇಳ್ತಾ ಇದ್ರು. ನಾಗರಾಜ್ ಅವರು, ಸಾರಿ. ಸೊ ಇವರು ಈ ಒಂದು ಕಂಪನಿಯಿಂದ ಬಂದಿದ್ದಾರೆ. ಇವತ್ತು ನಮಗೆ ವಿಶೇಷವಾದ ಉಪನ್ಯಾಸವನ್ನ ನೀಡಿದ್ದಾರೆ. ಸೊ ನಮ್ಮ ಕಾಲೇಜಿನ ಪರವಾಗಿ ಹಾಗೂ IQAC ವತಿಯಿಂದ ಶ್ರೀಧರಿಗೆ ರಾಜಪ್ಪ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಮತ್ತೊಬ್ಬ ಗಣ್ಯರು ಸಂಪನ್ಮೂಲ ವ್ಯಕ್ತಿಗಳು ಆದಂತಹ ಶ್ರೀ GS ನಾಗರಾಜ್ ಅವರು, GM HR SIPM ಲಿಮಿಟೆಡ್. ಸೊ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಕಾಲೇಜಿಗೂ ಮತ್ತು ಏನು ಒಂದು ಇಂಡಸ್ಟ್ರಿಯಲ್ ಒಂದು ಡೆವಲಪ್ಮೆಂಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ, ಈ ಒಂದು ನ್ಯೂ ಜನರೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವ ಥರದ ಮುಂದಿನ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದು ದಿಕ್ಕಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಅವರು ನೀಡಿದ್ದಾರೆ. ಶ್ರೀ ಎದುರಿಗೂ ಕೂಡ ಕಾಲೇಜಿನ ಪರವಾಗಿ IQAC ವತಿಯಿಂದ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಈ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ನಿಮ್ಮೆಲ್ಲರ ಅತ್ಯಂತ ಪ್ರೀತಿಯ ಡಾಕ್ಟರ್ MS ಮಹಾದೇವ ಸ್ವಾಮಿ ಅವರು, ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಆದಂತಹ ಶ್ರೀಯುತರು ಕೂಡ ವೇದಿಕೆಯಲ್ಲಿ ಆಸೀನಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ IQAC ಕೋಆರ್ಡಿನೇಟರ್ ಆಗಿರ್ತಕ್ಕಂತಹ ತೇಜಸ್ವಿನಿ ಮೇಡಮ್ ಅವರಿಗೆ, ಹಾಗೆಯೇ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂತಹ ವಾಣಿಜ್ಯಶಾಸ್ತ್ರ ವಿಭಾಗದ ರೇಣುಕಾಬಾಯಿ ಮೇಡಮ್ ಅವರಿಗೆ, ಹಾಗೆಯೇ ಕಾರ್ಯಕ್ರಮದ ನಿರೂಪಕರಾಗಿರ್ತಕ್ಕಂತಹ ಕನ್ನಡ ಉಪನ್ಯಾಸಕರಾಗಿರ್ತಕ್ಕಂತಹ ಶ್ರೀಯುತ ಜಗೇಂದ್ರ ಸರ್ ಅವರಿಗೆ, ಹಾಗೂ ಎಲ್ಲ ಅಧ್ಯಾಪಕೇತರ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು. ನಿಮಗೋಸ್ಕರನೇ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಉಪನ್ಯಾಸ ಮಾಲಿಕೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಕಾಲೇಜಿನ ಪರವಾಗಿ IQAC ವತಿಯಿಂದ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಉಪನ್ಯಾಸಕರು ಹಾಗೂ ಉಪನ್ಯಾಸಕೇತರರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಈ ವಿಶೇಷ ಉಪನ್ಯಾಸಕ್ಕೆ ಎಲ್ಲರನ್ನ ಸ್ವಾಗತಿಸಿದಂತಹ ಪ್ರೊಫೆಸರ್ ಜಗದೀಶ್ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮೊದಲನೇದಾಗಿ ಪ್ರಾರ್ಥನೆಯನ್ನು ಹಾಡಲಿಕ್ಕೆ ಬರಲಿದ್ದಾರೆ ಕುಮಾರಿ ಹರ್ಷಿತಾ ಮತ್ತು ಅವರ ತಂಡ. ನೀಡು ಶಿವ ನೀಡ
ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನನ್ನಲಾರೆ ಮಾಣಿಕ್ಯ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನನ್ನಲಾರೆ ಸಾರಂಗವನಕ್ಕೆ ಸಾರಂಗವನಕ್ಕೆ ನೂರಾರು ಬಯಕೆ ಮುಂದಿಟ್ಟು ಉಣಿಸೋದು ನಾ ಕಾಡಿನಿ ನೀನು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ. ಶ್ರೀತಾ ಮುದ್ದಣ್ಣನವರಿಗೆ ಧನ್ಯವಾದಗಳು. ಈಗ ಇಂದಿನ ವಿಶೇಷ ಉಪನ್ಯಾಸನ ಒಮ್ಮೊಮ್ಮೆ ಅನಿಸುತ್ತೆ ನಂಜನಗೂಡಿನ ಭಾಗದ ಮಕ್ಕಳು ತುಂಬಾ ಸ್ವಲ್ಪ ಅದೃಷ್ಟವಂತರೇ ಅನಿಸುತ್ತೆ. ಕಾರ್ಪೊರೇಟ್ ಜಗತ್ತನ್ನು ಹುಡುಕೊಂಡು ನೀವು ಬೆಂಗಳೂರು ಮತ್ತು ಇತರ ನಗರಗಳಿಗೆ ಹೋಗುವ ಬದಲು ಕಾರ್ಪೊರೇಟ್ ಜಗತ್ತೇ ನಿಮ್ಮ ಊರಿನ ಸುತ್ತಮುತ್ತಲೇ ಇದೆ. ಬಹುಶಃ ಎಲ್ಲೋ ಒಂದು ಕಡೆ ನೀವು ಅದರಲ್ಲಿ ಸರಿಯಾದ ನಿಮ್ಮ ಒಂದು ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಲು ಎಲ್ಲೋ ಸೋಲ್ತಿದ್ದಾರೆ ಅಂತ ನನಗನ್ಸುತ್ತೆ ಬಹುಶಃ. ಯಾಕಂದ್ರೆ ಇಲ್ಲಿಯ ನಂಜನಗೂಡಿಗೆ ಇಲ್ಲಿಂದ ಹೊರಗಡೆಯಿಂದ ಬರ್ತಾರೆ ವೃತ್ತಿಗೆ. ಬಹುಶಃ ಅದೇ ಸ್ಕಿಲ್ ನಿಮಗೆ ಇದ್ರೆ ನಿಮ್ಮ ಊರಿನಲ್ಲಿ ನೀವೆಲ್ಲೋ ಬೆಂಗಳೂರು ಮತ್ತೊಂದು ಊರಲ್ಲೋ ಉದ್ಯೋಗವನ್ನ ಗಿಟ್ಟಿಸಿ ಬದುಕುವ ಬದಲು ನಿಮ್ಮ ಸ್ವಂತ ಸ್ಥಳದಲ್ಲೇ ನೀವು ಬದುಕೋದಕ್ಕೆ ಒಂದು ಉತ್ತಮವಾದ ಅವಕಾಶ ಇದೆ ಅಂತ ನನಗನ್ಸುತ್ತೆ. ಸೊ ಇಂಥ ಒಂದು ಒಳ್ಳೆಯ ಒಂದು ವಿಶೇಷ ಉಪನ್ಯಾಸನ ನೀಡಲು ಬರಲಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಎಚ್ ಜೆ ರಾಜಪ್ಪರವರು ಒಂದು ಉಪನ್ಯಾಸವನ್ನು ನೀಡಬೇಕು ನಮ್ಮ ಮಕ್ಕಳಿಗೆ ಅಂತ ಹೇಳ್ಕೊಳ್ತೀನಿ. ಹೌದಾ? ಓಕೆ. ಮೊದಲ ಈ ವಿಶೇಷ ಉಪನ್ಯಾಸವನ್ನ ಸಂಪನ್ಮೂಲ ವ್ಯಕ್ತಿಗಳಾದ ಮತ್ತೋರ್ವರು GS ನಾಗರಾಜ್ ಸರ್ ಅವರು ನಮ್ಮ ಮಕ್ಕಳಿಗೆ ಒಂದು ವಿಶೇಷ ಉಪನ್ಯಾಸವನ್ನ ಕಾರ್ಪೊರೇಟ್ ಜಗತ್ತಿನ ಬಗ್ಗೆ ನೀಡಬೇಕು, ಹೊಸ ಸವಾಲುಗಳನ್ನ ಹೇಗೆ ಎದುರಿಸಬೇಕು ನಾವು ಈ ಹೊಸ ಜಗತ್ತಿನಲ್ಲಿ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಸರ್ ಪ್ಲೀಸ್. ಸರ್ ಅಲ್ಲಿಗೆ ಬಿಡ ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಈ ಒಂದು ಕಾಲೇಜಿನಲ್ಲಿ ಬಂದು ಮಾತಾಡೋದು ನಿಮ್ಮ ಜೊತೆನಲ್ಲಿ ವಿಶೇಷವಾದ ಉಪನ್ಯಾಸ ಅದೆಲ್ಲ ಕರೆದು ಅದೆಲ್ಲ ಆಮೇಲೆ ನಿಮ್ಮ ಜೊತೆ ಇರೋದು ಮಾತಾಡೋದು ಅದು ಸೌಭಾಗ್ಯ. ಯಾಕಂದರೆ ನಾವು ಇಂಡಸ್ಟ್ರಿನಲ್ಲಿ ನಾವು ಇಂಥ ಒಂದು ಅವಕಾಶ ಅದರಲ್ಲಿ ಒಂದು ಕಾಲೇಜಿನ ವಿದ್ಯಾರ್ಥಿಗಳ ಜೊತೆನಲ್ಲಿ ಸ್ವಲ್ಪ ಹೊತ್ತು ಕಳೆಯೋದಿದೆಯಲ್ಲ ಅದು ಬಹಳ ದೊಡ್ಡ ಸೌಭಾಗ್ಯ ಅಂತೇಳಿ ನಾನು ಹೇಳ್ತೀನಿ. ಸರಿ, ಫಾರ್ಮಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಕಾಲೇಜಿನ ಪ್ರಿನ್ಸಿಪಾಲ್ ಅವರಾದಂಥ ಪ್ರೊಫೆಸರ್ ಜಗದೀಶ್ ಅವರಿಗೆ, ಪ್ರೊಫೆಸರ್ ಶಿವಸ್ವಾಮಿ ಅವರಿಗೆ, ಇವತ್ತು ಸ್ವಾಗತ ಕೋರಿದಂಥ ಜಗದೀಶ್ ಅವರಿಗೆ, ನನ್ನ ಸಹೋದ್ಯೋಗಿ ರಾಜಪ್ಪ ಮತ್ತು ಮಹದೇಶ್ಸ್ವಾಮಿ ಅವರು ಪ್ರಾಧ್ಯಾಪಕರು ನಮ್ಮ ಜೊತೆಯಲ್ಲಿದ್ದಾರೆ, ಪ್ರೊಫೆಸರ್ ಜಲೇಂದ್ರ ಅವರಿದ್ದಾರೆ. ಇವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೀನಿ. ಇಂಥ ಒಂದು ಅವಕಾಶ ಕೊಟ್ಟಾಗ ಮೇಡಮ್ ಇದ್ದಾರೆ, ಮೇಡಮ್ ಇದ್ದಾರೆ, ಅವರೆಲ್ಲರೂ ಕಾಲೇಜಿಗೆ ನಮ್ಮ ಫ್ಯಾಕ್ಟ್ರಿಗೆ ಬಂದಿದ್ದರು. ಈ ಥರ ಒಂದು ಮಾಡೋಣ ಒಂದೇ ಒಂದು ಏನಂತ ಹೇಳಿದ್ರೆ ಇಲ್ಲಿ ಒಂದು ಸಣ್ಣ ಇದಾಗಿದ್ದು ನಾವು ಇದಕ್ಕೆ ತಯಾರಾಗಿ ಬಂದಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ. ತಯಾರಾಗೋದಂದರೆ ಇಂಪ್ರಾಂಪ್ಟು ಸಡನ್ ಆಗಿ ಮಾತಾಡೋದು ಕೆಲವು ವಿಚಾರ ಇರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಮಾತಾಡಿ ಅಷ್ಟೊಂದು ನಮಗೆ ಅನುಭವ ಇರಲ್ಲ. ನಿಮ್ಗೆ ಹೆಂಗೆ ಮಾತಾಡಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗ್ಬೋದು ನಮಗೆ. ಏಕೆಂದರೆ ಅವರೆಲ್ಲರೂ ತರಬೇತಿ ಹೊಂದಿರ್ತಾರೆ, ಅನುಭವ ಜಾಸ್ತಿ ಇರುತ್ತೆ. ನಿಮ್ಮ ಪ್ರೊಫೆಸರ್ಸ್ ಎಲ್ಲರೂ ಅವರೆಲ್ಲ ಮಾತಾಡೋ ವಿಧಾನಕ್ಕೂ ನಾವುಗಳು ಮಾತಾಡೋ ವಿಧಾನಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಒಂದು ದಿವಸ 2 ದಿವಸ ಮುಂಚೆ ನನಗೆ ಈ ಥರ ಬರಬೇಕಾಗುತ್ತೆ ಅಂತ ಗೊತ್ತಿದ್ದರೆ ಬಹುಶಃ ಸ್ವಲ್ಪ ತಯಾರಾಗುತ್ತೆ. ನೀವೆಲ್ಲ ಪರೀಕ್ಷೆ ತಯಾರಾಗ್ತಿರಲ್ಲ, ಆ ಥರ ನಾವು ಕೊನೆಯಲ್ಲಿ ಅಟ್ಲೀಸ್ಟ್ ಬರುವಾಗಲಾದರೆ ಏನಾದರೂ ನೋಡ್ಕೊಂಡು ಬರ್ತಾ ಇದ್ದಾರೆ. ಸೊ ಆದರೆ ಅದು ಸಾಧ್ಯ ಆಗಲಿಲ್ಲ. ದಯವಿಟ್ಟು ಕ್ಷಮಿಸಿ.
ಆದರೆ ನಾನು ಏನು ಮಾತಾಡ್ತೀನಿ ಒಂದಂತೂ ಹೇಳ್ತೀನಿ, ನಾನು ಮಧ್ಯದಲ್ಲಿ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆ ದಯವಿಟ್ಟು ಕೇಳಿ. ಯಾಕೆಂದರೆ ನಾನು ಒಬ್ಬರೇ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಹೋಗೋದು ಅಷ್ಟು ಚೆನ್ನಾಗಿರಲ್ಲ. ನಿಮ್ಗೇನಾದರೂ ಅನುಭವ ಅದೇ ನಿಜ, ನೀವು ಏನು ಅಂದ್ಕೊಂಡಿದ್ದೀರಾ ಇಂಡಸ್ಟ್ರಿ ಅಂದರೆ ಏನಿರುತ್ತೆ, ಒಂದು ಫ್ಯಾಕ್ಟ್ರಿ ಏನು. ಯಾಕೆಂದರೆ ಈ ಕಾಲೇಜ್ ಆದಮೇಲೆ ಕೆಲವರು ನೀವು ಸರ್ಕಾರಿ ನೌಕರಿ, ಸ್ವಂತ ಉದ್ಯೋಗ ಆ ಥರ ಕೆಲವರು ಮಾಡ್ಬೋದು. ಹೆಚ್ಚಿನವರು ಇವತ್ತಿನ ದಿವಸ ಪ್ರೈವೇಟ್ ಸೆಕ್ಟರ್ನಲ್ಲಿ ಫ್ಯಾಕ್ಟ್ರಿ ಅಥವಾ ಬೇರೆ ಯಾವುದೇ ಒಂದು ಕಮರ್ಷಿಯಲ್ ಆರ್ಗನೈಸೇಷನಲ್ಲಿ ಕೆಲಸ ಮಾಡುವಂಥ ಅವಕಾಶನೇ ಜಾಸ್ತಿ ಇರೋದು ಎಲ್ಲ ವಿದ್ಯಾರ್ಥಿನಿಯರಿಗೆ. ಹಾಗಾಗಿ ನಿಮ್ಗೆ ಏನೋ ಒಂದು ಮನಸ್ಸಿನಲ್ಲಿ ನೀವು ಓದುವಾಗ, ನೀವು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ ಓದುವಾಗ, ಕಾಮರ್ಸ್ ಸಬ್ಜೆಕ್ಟ್ಸ್ ಓದುವಾಗ ಅಥವಾ ಬೇರೆ ಯಾವುದೇ ವಿಚಾರ ಓದುವಾಗ ನಿಮ್ಗೆ ಅದು ಅನಿಸ್ತಾ ಇರುತ್ತೆ, ನಾವು ಆಮೇಲೆ ಈ ಡಿಗ್ರಿ ಮಾಡಿದ್ಮೇಲೆ ಏನಾಗ್ಬೋದು, ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಮಾಡ್ಬೋದು. ಆನಂತರ ನಮಗೆ ಎಲ್ಲೋ ಒಂದು ಕಡೆಯಲ್ಲಿ ಈ ಥರ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಏನು ಮಾಡೋಕ್ಕಾಗತ್ತೆ, ಅವ್ರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಸಕ್ಸಸ್ ಆಗ್ತೀನಾ ಇಲ್ವಾ, ನಾನು ಅದಕ್ಕೆ ಯಾವ ಥರ ತಯಾರಾಗಬೇಕು ಅನ್ನೋದು ನಿಮ್ಮಲ್ಲಿ ಎಲ್ಲರಲ್ಲೂ ಆ ಪ್ರಶ್ನೆಗಳು ಎಷ್ಟೋ ಸರಿ ಮೂಡ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ನೀವೇ ಏನಾದರೂ ಕೇಳೋದಿದ್ರೆ ಅದು ಬಹುಶಃ ನಾವು ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಮಗೆ ಸಾಧ್ಯ ಇದ್ದಷ್ಟು ಮಟ್ಟಿಗೆ ನಾವು ಏನಾದರೂ ಅದಕ್ಕೆ ವಿಚಾರಗಳನ್ನು ಹೇಳ್ಬೋದಾಗುತ್ತೆ. ಇದು ಒಂದು ಮಾತಾಡಬೇಕಂತಂದರೆ ನಿಮಗೆ ಇವತ್ತು ಉಪನ್ಯಾಸಕ್ಕೆ ಕೊಟ್ಟಿರೋಂಥ ಫಸ್ಟ್ ಆಫ್ ಆಲ್ ಉಪನ್ಯಾಸ ಅಂತ ಕರೆಯೋದೇ ತಪ್ಪು. ಐ ಆಮ್ ಸಾರಿ ಟು ಮೇಕ್ ದಿಸ್ ಕಾಮೆಂಟ್ ಬಿಕಾಸ್ ಸಡನ್ನಾಗಿ ನಾನು ಬಂದು such an important topic like personality development and industrial expectations from new generation ಹೇಳೋದು it's a very good, vast, very critical and very essential topic ಇವತ್ತಿನ ದೇಶದಲ್ಲಿ. ಯಾಕಂದರೆ ಬಹಳ ಬದಲಾವಣೆ ಆಗಿದೆ ಕಳೆದ 2 ದಶಕದಲ್ಲಿ ಆಗಿರುವಂಥ ಬದಲಾವಣೆ, ಆದರೆ ಹಿಂದಿನ 2 ಶತಮಾನದಲ್ಲಿ ಆಗಿರಲಿಲ್ಲ, ಅಷ್ಟು ದೊಡ್ಡ ಬದಲಾವಣೆಗಳಾಗಿದೆ. ಅದರ ಜೊತೆಗೆ ಈಗ ಪ್ರತಿ ಮುಂದಿನ 10 ವರ್ಷದಲ್ಲಿ ಬಹುಶಃ 1 ಶತಮಾನದಲ್ಲಿ ಆಗುವಷ್ಟು ಬದಲಾವಣೆಗೆ ದೇಶ, ಇಡೀ ವಿಶ್ವ ಓಪನ್ ಆಗಿದೆ. ಸೊ ನೀವು ಅಂಥ ಒಂದು ಪರಿಸ್ಥಿತಿನಲ್ಲಿ ನೀವು ಕಾಲೇಜ್ ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿ ನೀವು ನಿಮ್ಮ ಕಾಂಟ್ರಿಬ್ಯೂಷನ್ಸ್ ಕೊಡೋದಕ್ಕೆ ತಯಾರಾಗಿ ಬರ್ತಿದ್ದೀರಾ. ಹಾಗಾಗಿ ಇದು ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಇಂಡಸ್ಟ್ರಿಯಲ್ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ ಈಗಲೇ ಹೇಳಿಬಿಟ್ರೆ ಬಹುಶಃ ಹೆದರಿಕೆ ಆಗ್ಬೋದು. ಸೊ ಹಾಗಾಗಿ ಯಾಕೆಂದರೆ ನಾನು ಇಂಡಸ್ಟ್ರಿನಲ್ಲಿ ಈಗ 40 ವರ್ಷದ ಅನುಭವ ಸರ್ವಿಸ್ ಮುಗಿಸಿದ್ದೀನಿ. ಈಗ ನಾನು ವಾಪಸ್ಸು ಏನು ಹೇಳ್ತಾರಲ್ಲ ಮನೆಯಲ್ಲಿ ವಾನಪ್ರಸ್ಥಾಶ್ರಮ ಆ ಹಂತದಲ್ಲಿರೋಣ. ಯಾಕೆಂದರೆ ಮುಂದಿನ ನೀವೆಲ್ಲರೂ ಈಗ ಇವಾಗ ಟೇಕಿಂಗ್ ಓವರ್ ಅಂದರೆ ಈಗ ಒಂದು ಕೈಗಾರಿಕೆಗಳಲ್ಲಿ ಅಥವಾ ಕೆಲಸ ಆರಂಭ ಮಾಡೋದಕ್ಕೆ ನೀವು ನಿಮ್ಮ ಎಜುಕೇಷನ್ ಮುಗಿದ ನಂತರ ತಯಾರಾಗಬೇಕು. ಹಾಗಾಗಿ ಬಹುಶಃ ನಿಮ್ಮಲ್ಲಿರೋರು ಎಲ್ಲರೂ ಬೇರೆ ಬೇರೆ ತರಗತಿನಲ್ಲಿರೋ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಲ್ಲ ಥಿಂಗ್ಸ್ ಇದ್ದಾರಾ? ಫೈನಲ್ ಇಯರ್ ಸ್ಟೂಡೆಂಟ್ಸ್ ಒಂದು ಹಂತಕ್ಕೆ ಬಂದಿದ್ದೀರಾ ನೀವು? ಹಾಂ, ಸ್ವಲ್ಪ ಜನ ಇದ್ದಾರೆ, ಹೆಚ್ಚಿನ ಜನರು ಫೈನಲ್ ಇಯರ್. ಸೊ ಇಲ್ಲಿ ಆದ ತಕ್ಷಣ ನೀವು ಒಂದು ಕೆಲಸ ಹಚ್ಕೊಂಡು ಹೋಗಬೇಕಾಗುತ್ತೆ. ಬರೀ ಅಷ್ಟೇ ಅಲ್ಲ, ಹುಡುಕೋದಕ್ಕಿಂತ ಹೆಚ್ಚಾಗಿ ವಾಟ್ ಕಾಂಟ್ರಿಬ್ಯೂಷನ್ ಯು ಕ್ಯಾನ್ ಗಿವ್ ಟು ದಿ ಸೊಸೈಟಿ ಥ್ರೂ ಯುವರ್ ವರ್ಕ್, ಅಂದರೆ ನಿಮ್ಮ ಇಂಡಸ್ಟ್ರಿ. ಈಗ ನಂಜನಗೂಡಿನಲ್ಲಿ ಇವಾಗ ನಮಗೆ ಇಂಟ್ರಡ್ಯೂಸ್ ಮಾಡುವಾಗ ಹೇಳಿದರು, ಕಾರ್ಪೊರೇಟ್ ವರ್ಲ್ಡೆಲ್ಲ ಬೆಂಗಳೂರಿನಲ್ಲೋ ಅಥವಾ ಇನ್ಯಾವುದೋ ಮೆಟ್ರೋಪಾಲಿಟನ್ ಸಿಟೀಸ್ ಇರುತ್ತೆ, ಅಲ್ಲಿಂದ ಇಲ್ಲೇ ಹುಡ್ಕೊಂಬಂದಿದ್ದಾರೆ ಎಲ್ಲ ಹೇಳಿದರು. ಇಟ್ ಈಸ್ ಅನಂತ ಸೇಮ್. ಕಾರ್ಪೊರೇಟ್ನವ್ರು ಇಲ್ಲಿ ಹುಡ್ಕೊಂಬಂದಿದ್ದಾರೆ ಅನ್ನೋದಕ್ಕಿಂತಲೇ ಇಟ್ ಈಸ್ ಗ್ರೇಟ್ ಅಪರ್ಚುನಿಟಿ ಫಾರ್ ವಿ ಪೀಪಲ್. ನಂಜನಗೂಡಿನವ್ರಿಗೆ ನಮಗೆ ಏನು ಭಾಳ ಸಂತೋಷ ಆಗಬೇಕು, ನಾನು ನಂಜನಗೂಡಿನವನೇ, ಅದಕ್ಕೆ ಹೇಳ್ತಾರೆ ತುಂಬ ಸಂತೋಷ ಆಗಬೇಕಾದ ವಿಚಾರ ಏನಂದರೆ, ಎಷ್ಟೋ ಇಂಡಸ್ಟ್ರೀಸು ವಿಶ್ವದ ಅನೇಕ ಕಡೆ ಇರುವಂಥ ಇಂಡಸ್ಟ್ರೀಸು ನಮ್ಮ ಊರಿನಲ್ಲಿ ಬಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರು. ನಾನು ನಮ್ಮ ಎಂಪ್ಲಾಯೀಸ್ಗೆ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ನಾವು ಕೆಲಸ ಹುಡ್ಕೊಂಡು ಹೋಗ್ಬೇಕು. ನಾನು ನನ್ನ ಎಜುಕೇಷನ್ ಮುಗಿಸಿದಂಥ ಹಂತದಲ್ಲಿ ಕೆಲಸ ಹುಡ್ಕೊಂಡು ಬೇರೆ ಊರಿಗೆ ಹೋಗ್ಬೇಕಾಗಿತ್ತು. ಇವಾಗ ಬೇರೆ ಇಡೀ ಪ್ರಪಂಚದ ಜನರು ಇಲ್ಲಿ ಬಂದು, ಪ್ರಪಂಚ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬರೀ ಭಾರತೀಯದ ಎಲ್ಲ ರಾಜ್ಯಗಳ ಜನರು ಅಷ್ಟೇ ಅಲ್ಲ, ಹೊರ ದೇಶದ ಜನರು ನಂಜನಗೂಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ಜನ. ಸೊ ಹಾಗಾಗಿ ಅವರು ನಂಜನಗೂಡು ಕಡೆಗೆ ಬರುವಂಥ ಅವಕಾಶ ಒದಗಿ ಬಂದಿದೆ. ಅದಕ್ಕೆ ಕಾರಣ ಏನಂದರೆ, ನೂರಾರು ಸಂಸ್ಥೆಗಳು ನಂಜನಗೂಡನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಸೂಕ್ತವಾಗಿ ನಮ್ಗೆ ಏನಂತ ಹೇಳಿದ್ರೆ, ಮೈಸೂರು ಅಷ್ಟೇ ಅಲ್ಲ, ಮೈಸೂರನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಮಾಡಿರ್ಬೋದು. ಯಾಕೆಂದರೆ
ಮೋಸ್ಟ್ಲಿ ಇಂಡಸ್ಟ್ರೀಸಿಗೆ ಬೇಕಾಗಿರೋದು ಟೆಕ್ನಿಕಲ್ ಎಜುಕೇಷನ್ ಮೋಸ್ಟ್ಲಿ ಅಂತ ಹೇಳಿದ್ರೆ, ಅಂದರೆ ಬೇರೆಯವರಿಲ್ಲ ಅಂತಲ್ಲ, ಎಲ್ಲರ ಅವಶ್ಯಕತೆಯೂ ಇದೆ ಒಂದು ಇಂಡಸ್ಟ್ರಿ ಅಂತ ಹೇಳಿದಾಗ. ಹಾಗಾಗಿ ಅವರು ಇಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಶುರು ಮಾಡಿದರು. ಸೊ ಇವಾಗ ಏನಾಗಿದೆ, ನಮ್ಮ ನಂಜನಗೂಡು ಕೂಡ ಅದೇ ರೀತಿ ಡೆವಲಪ್ ಆಗ್ತಾ ಇದೆ. ಹಿಂದೆ ನಮಗೊಂದು ಹೈಸ್ಕೂಲ್ ಇದ್ದರೆ ಅದೇ ದೊಡ್ಡದು, ಒಂದು ಹೈಸ್ಕೂಲ್ ಇತ್ತು, ಇನ್ನೊಂದು ಸಣ್ಣದೊಂದು ಸ್ಕೂಲ್ ಇತ್ತು ಹೈಸ್ಕೂಲು, ನಂಜುಂಡೇಶ್ವರ ವಿದ್ಯಾವರ್ಧಕ ಹೈಸ್ಕೂಲ್ ಅಂತ, ಅದು ಎರಡೇ ಇದ್ದಿದ್ದು. ನಾನು ಸ್ವಲ್ಪ ದಿವಸ ನಂಜುಂಡೇಶ್ವರ ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸನ ಆರಂಭ ಮಾಡಿದೆ. ಅಂದರೆ 2-3 ತಿಂಗಳು ಅಷ್ಟೇ, ಬೇರೆ ಊರಿಗೆ ಹೋದವು ನಾವು. ಆದರೆ ಅವಾಗ ಇದ್ದಿದ್ದು ಎರಡೇ ಸ್ಕೂಲು ಈ ಊರಿನಲ್ಲಿ, ಕಾಲೇಜ್ ಇರಲಿಲ್ಲ. ಆನಂತರ ಇದ್ದಿದ್ದಂಥ ಗೌರ್ಮೆಂಟ್ ಸ್ಕೂಲು, ಇಂಟರ್ಮೀಡಿಯೇಟ್ ಸ್ಕೂಲ್ ಅಂದರೆ ಪ್ರೀ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ. ಅಲ್ಲಿಂದ ಮುಂದಕ್ಕೆ ಒಂದೊಂದಾಗಿ ಕಾಲೇಜ್ಗಳು ಬಂದು ಇವತ್ತು ಕಾಲೇಜ್ ಇದೆ, ITIಗಳು 10 ITIಗಳಿದೆ ಸುತ್ತಮುತ್ತಲಲ್ಲಿ, ಕಾಲೇಜ್ಗಳು ಈ ಸುತ್ತಮುತ್ತಲಲ್ಲಿ ಎಲ್ಲ ಕಡೆಯೂ ಇದೆ. ಅಕ್ಕಪಕ್ಕದಲ್ಲೆಲ್ಲ ಬೇಕಾದಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ. ನಂಜನಗೂಡು ಹತ್ತಿರನೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಡಿಪ್ಲೊಮೊಗಳಿದೆ. ಬೇರೆ ಕಾಲೇಜಿನಲ್ಲಿ BA, BSc, BCom, ಅದರಲ್ಲಿ ಬೇರೆ ಬೇರೆ ಸ್ಪೆಷಲೈಸೇಷನಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಜೊತೆಗೆ ನಂಜನಗೂಡಿನಲ್ಲಿರುವಂಥ ಇಂಡಸ್ಟ್ರಿ ವೆರೈಟೀಸ್ ಆಫ್ ಇಂಡಸ್ಟ್ರೀಸ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಇಂಡಸ್ಟ್ರೀಸ್ ಇದೆ, ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಇದೆ, ರಬ್ಬರು, ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಇದೆ, ಫುಡ್ ಇಂಡಸ್ಟ್ರಿಗಳು ತುಂಬ ಇದೆ. ಸೊ ಅದ್ರ ಜೊತೆಗೆ ನಮ್ಮದು ಪೇಪರ್ ಇಂಡಸ್ಟ್ರಿ. ನಾವೇನು ಮಾಡ್ತೀವಿ ಅಂದರೆ ಕ್ರಾಫ್ಟ್ ಪೇಪರ್ ತಯಾರು ಮಾಡ್ತೀವಿ ನಮ್ಮಲ್ಲಿ. ಕ್ರಾಫ್ಟ್ ಪೇಪರ್ ಅಂದರೆ ನೀವೊಂದು ಬಾಕ್ಸ್ ನೋಡಿರ್ತೀರ ರಟ್ಟಿನ ಪೆಡಿ, ಅದಕ್ಕೆ ಬೇಕಾಗುವಂಥ ಪೇಪರನ್ನು, ಅಂದರೆ ನಾವು ಪೇಪರಿಗೆ ರಾ ಮೆಟೀರಿಯಲ್, ಸಾಮಾನ್ಯವಾಗಿ ಎಲ್ಲರೂ ಏನು ತಿಳ್ಕೊಂಡಿರ್ತೀವಿ, ರಾ ಮೆಟೀರಿಯಲ್ ಅಂದರೆ ಮರ ಕಡಿತೀವಿ, ಕಾಡೆಲ್ಲ ನಾಶ ಮಾಡ್ತಾರೆ, ಆ ಮರದಿಂದ ನಾವು ಬಲ್ಪ್ ಮಾಡಿಕೊಂಡು ಅದರಿಂದ ಪೇಪರ್ ಮಾಡ್ತೀವಿ. ನಾವು ಅದೆಲ್ಲ ಮಾಡ್ತಾ ಇರೋದು. ನಮ್ಮದು 100% ರೀಸೈಕ್ಲಿಂಗ್ ಪೇಪರ್ ಅಂತ. ಅಂದರೆ ಬೀದಿನಲ್ಲಿ ಬರೋ ಬಾಕ್ಸಸ್ ಎಲ್ಲ ಎಸೀತಾರಲ್ಲ, ಅದನ್ನೆಲ್ಲ ಆರಿಸ್ಕೊಂಡು ಬರ್ತಾರೆ. ಸ್ವಲ್ಪ ಆರಿಸ್ಕೊಂಡು ಬಂದು ದೊಡ್ಡ ಲಾಟ್ ಆಗುತ್ತೆ. ಅದು ಎಷ್ಟೋ ಲಕ್ಷಾಂತರ ಟನ್ನಷ್ಟು ಪೇಪರು ಬಿದ್ದೋಗುತ್ತೆ ಹೊರಗಡೆ. ಅದನ್ನು ತೊಗೊಂಡು ಬಂದು ನಾವು ಅದನ್ನು ಪಲ್ಪ್ ಮಾಡಿ ರೀಸೈಕಲ್ ಮಾಡಿ ಪೇಪರ್ ತಯಾರು ಮಾಡ್ತೀವಿ. ಆ ಪೇಪರನ್ನು ಮುಂದಕ್ಕೆ ಬಾಕ್ಸ್ ಮಾಡ್ತೀವಿ. ಇನ್ನೊಂದು ಫ್ಯಾಕ್ಟ್ರಿ ಕೆಲಸ ಅದಕ್ಕೆ ಬೇರೆ ಬೇರೆ ಬಾಕ್ಸ್ ಮಾಡೋರಿಗೆಲ್ಲ ನಾವು ಅದನ್ನು ಪೇಪರ್ ಸಪ್ಲೈ ಮಾಡ್ತೀವಿ. ಅವ್ರು ಬಾಕ್ಸ್ ಮಾಡ್ತಾರೆ. ಬಾಕ್ಸ್ ಮಾಡಿದರೆ ಇವತ್ತಿನ ದಿವಸ ಏನು, ಬಾಕ್ಸ್ ಮಾಡಿದ ನಂತರ ಅದ್ರ ಮೇಲೆ ಪ್ರಿಂಟ್ ಮಾಡಬೇಕು. ಯಾವುದೇ ಬಾಕ್ಸ್ ನೋಡಿದ್ರೆ ನೀವು, ಈಗ ನೆಸ್ಲೆ, ಮ್ಯಾಗಿ, ಹೊರಗಡೆನಲ್ಲಿ ಮ್ಯಾಗಿ ಅಂತ ಬೇರೆ ಬೇರೆ ಅದರದ್ದು ಚಿತ್ರ, ಅವ್ರದ್ದು ಅಡ್ರೆಸ್ಸು, ಅಟ್ರಾಕ್ಟಿವ್ ಆಗಿ ಏನು ಮಾಡಬೇಕು ಅದನ್ನು ಮಾರ್ಕೆಟಿಂಗ್ ಇದು ಏನು ಬೇಕೋ ಅದೆಲ್ಲ ಮಾಡ್ತಾರೆ. ಅದೆಲ್ಲದನ್ನು ಮಾಡುವಂಥ ಫೆಸಿಲಿಟಿ ಇರುತ್ತೆ. ಸೊ ಒಂದು ಸಣ್ಣ ಇದರಿಂದ ಬೀದಿನಲ್ಲಿ ಬಿದ್ದಿದ್ದಂಥ ಕಸ, ಜೊತೆಗೆ ಅದರಿಂದ ಇನ್ನೊಂದೇನು ಅನುಕೂಲ ಆಗುತ್ತೆ, ಪೊಲ್ಯೂಷನ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆ ಪೇಪರನ್ನು ನಾವು ಉಪಯೋಗಿಸ್ಕೊಂಡು ಕಸದಿಂದ ರಸ ಅಂತಾರಲ್ಲ, ಆ ರೀತಿ ಪೇಪರಿಂದ ಬಾಕ್ಸ್ ಬೇರೆ ಬೇರೆ ಕಡೆಗೆ ಸಪ್ಲೈ ಮಾಡ್ತೀವಿ. ಪುನಃ ಅದು ರೀಸೈಕಲ್ ಆಗುತ್ತೆ. ಅದರ ಉಪಯೋಗ ಮುಗಿದ ಮೇಲೆ ಸಿಗಲ್ಲ. ಇದು ನಮ್ಮ ಇಂಡಸ್ಟ್ರಿ ಬಗ್ಗೆ, ಅಂದರೆ ಸೌತ್ ಇಂಡಿಯಾ ಪೇಪರ್ ಮಿಲ್ಸ್ ಲಿಮಿಟೆಡ್ ಏನು ಅದೆಲ್ಲ. ಸೌತ್ ಇಂಡಿಯಾ ಪೇಪರ್ ಮಿಲ್ಸ್ ಭಾಳ ಮುಂಚೆ ನಂಜನಗೂಡಿನಲ್ಲಿ ಕೈಗಾರಿಕೆಗಳೇ ಇಲ್ಲದೇ ಇದ್ದಂಥ ಕಾಲದಲ್ಲಿ ನಂಜನಗೂಡಿನಲ್ಲಿ ಎಸ್ಟಾಬ್ಲಿಷ್ ಆದಂಥ 2-3 ಇಂಡಸ್ಟ್ರಿ ಪೈಕಿ ನಮ್ಮದೊಂದು. ನಮ್ಮ ಇಂಡಸ್ಟ್ರಿ ಸ್ಟಾರ್ಟ್ ಆಗಿರೋದು 1948, 1948ರಲ್ಲಿ. ಅಂದರೆ ನಾನು ಹೇಳ್ತಾ ಇರ್ತೀನಿ ಬೇರೆ ಬೇರೆ ಕಡೆ ಮಾತಾಡುವಾಗ, ದಿಸ್ ಇಸ್ ಆ್ಯಸ್ ಓಲ್ಡ್ ಆಸ್ ಇಂಡಿಯಾ ಅಂತ, ಕರೆಕ್ಟಾ? ಸೊ 1947ನಲ್ಲಿ ಇಂಡಿಯಾ, ಫ್ರೀ ಇಂಡಿಯಾ, ಇನ್ ಟುಡೇಸ್ ರಿಪಬ್ಲಿಕ್ ಇಂಡಿಯಾ ಕೇಮ್ ಟು ಎಕ್ಸಿಸ್ಟೆನ್ಸ್. ಅದೇ ರೀತಿ ನಮ್ಮ ಫ್ಯಾಕ್ಟ್ರಿ ಕೂಡ ಆಗ್ತಾ ಇತ್ತು. ಅದಕ್ಕೆ ಹಿಂದೆ ಸುಜಾತ ಮಿಲ್ ಅಂತ ಇತ್ತು, ನಿಮ್ಗೆ ಕೇಳಿರ್ತೀರ ಆ ಹೆಸರು, ಈಗ ಕ್ಲೋಸ್ ಆಗಿದೆ. ಅದನ್ನು ಬೇರೆ ಹೆಸರಿನಲ್ಲಿ CPC ಮಿಲ್ ಅಂತೇಳಿ ಅದನ್ನು ಸ್ಟಾರ್ಟ್ ಮಾಡಿದ್ರು. ಅದು ಬಿಟ್ಟರೆ ಇಂಡಸ್ಟ್ರಿ ಅಂತ ಸಣ್ಣ ಮಟ್ಟದಲ್ಲಿ ಇಂಡಸ್ಟ್ರಿ ಅಂತ ಹೇಳ್ಬೇಕಾದ್ರೆ ನಮ್ಮ ಸದ್ವೈದ್ಯ ಶಾಲಾದವರು ಔಷಧಿಗಳೆಲ್ಲ ತಯಾರು ಮಾಡ್ತಾ ಇದ್ರು. ದ್ಯಾಟ್ ಇಸ್ ದಿ ಫಸ್ಟ್ ಇಂಡಸ್ಟ್ರಿ. ನಿಜ ಹೇಳಬೇಕಂದ್ರೆ ಅದು ಕೂಡ ಇಂಡಸ್ಟ್ರಿನೇ. ಇವತ್ತು ಅದಕ್ಕೆ ಇಂಡಸ್ಟ್ರಿ ಸ್ಟೇಟಸ್ ಈಗ ಬಂದಿದೆ, ಅವತ್ತು ಇರಲಿಲ್ಲ, ಆದರೆ ಇತ್ತು. ಒಂದ್ಸಾರಿ ಒಬ್ರು ಹೇಳ್ತಾ ಇದ್ರು, BV ಪಂಡಿತರು ಅದನ್ನು ಸ್ಟಾರ್ಟ್ ಮಾಡಿದ್ರು. ಇಂಡಸ್ಟ್ರಿ ಯಾವುದು, ಸದ್ವೈದ್ಯ ಶಾಲಾ. ಹೌದಾ? ಕೇಳಿದ್ರೆ BV ಪಂಡಿತರ ಹೆಸರು? ಅದು ಎದುರುಗಡೆನೇ ಇದ್ದೀರ. ಹಾಂ. ಸೊ ಅವರು ಇದನ್ನು ಎಸ್ಟಾಬ್ಲಿಷ್ ಮಾಡಿದಾಗ ಅವರು ನಂಜನಗೂಡಿನ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದರು. ಆನಂತರ ಜವಾಹರ್ಲಾಲ್ ನೆಹರು ಈ ದೇಶದ ಪ್ರಧಾನಿ. ಒಂದ್ಸಾರಿ ಬೆಂಗಳೂರು ಬಂದು ಮೈಸೂರಿಗೆ ಬಂದು ರೋಡಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಈ ಕಡೆಯಿಂದ ಊಟಿ, ಇಲ್ಲಿಂದ ತಮಿಳುನಾಡಿಗೆ ಹೋಗಬೇಕಾಗಿತ್ತು. ಆವಾಗ ಅವ್ರು ಬರ್ತಾರೆ ಪ್ರೋಗ್ರಾಮ್ ಅಂತ ಗೊತ್ತಾಗಿ ಅಫಿಷಿಯಲ್ ಆಗಿ ಅವರಿಗೆ ಒಂದು ನಿಲ್ಲಿಸಿ ಅವರಿಗೆ ಹಾರ ಹಾಕಿ ನಮ್ಮ ಊರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಮುನ್ಸಿಪಾಲ್ ಪ್ರೆಸಿಡೆಂಟ್ ಮತ್ತು ಅವ್ರ ಕೌನ್ಸಿಲ್ ಅವಾಗ ಇದ್ದಿದ್ದು ರೆಡಿ ಆಗಿದೆ. ಹಾರ ಎಲ್ಲ ಇಟ್ಕೊಂಡು
ಇವತ್ತೇನು ಹುಲ್ಲಳ್ಳಿ ಸರ್ಕಲ್ ಅಂತ ಹೇಳ್ತೀವಿ ಆ ಜಾಗದಲ್ಲಿ ನಿಂತಿತ್ತು. ಪ್ರೈಮ್ ಮಿನಿಸ್ಟರ್ ಕಾರುಗಳು ಅದೆಲ್ಲ ಬಂತು, ಮೊದಲೇ ನಿಗದಿಯಾಗಿದ್ದರಿಂದ ದೇ ಸ್ಟಾಪ್ ದಿ ಕಾರ್. ಬಂದು ನಿಂತಾಗ ಇವರು ಇನ್ವೈಟ್ ಮಾಡಿ ಅವರಿಗೆ ಎಕ್ಸ್ಪ್ಲೈನ್ ಮಾಡುವಾಗ ನಮ್ಮ ಊರಿಗೆ ಏನು ಅಂತೇಳಿ ಏನು ಹೇಳ್ತೀವಿ ನಾವು ಸಾಮಾನ್ಯವಾಗಿ, ದಿಸ್ ಇಸ್ ದ ಟೆಂಪಲ್ ಟೌನ್, ನಮ್ಮಲ್ಲಿ ನಂಜುಂಡೇಶ್ವರ ದೇವಸ್ಥಾನ ಇದೆ, ನೀವೊಂದ್ಸರಿ ದಯವಿಟ್ಟು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತೆಲ್ಲ ಹೇಳಿದ್ರು. ಸಾಮಾನ್ಯವಾಗಿ ಇವತ್ತು ಅದನ್ನೇ ಹೇಳ್ತೀವಿ, ಅವತ್ತು ಇನ್ನೂ ಜಾಸ್ತಿ ಅದನ್ನೇ ಹೇಳ್ತಾ ಇದ್ರು. ಜವಾಹರ್ಲಾಲ್ ಸೆಟ್ ನೋ, ನಮ್ಮ ಟೆಂಪಲ್ ಶುಡ್ ಬಿ ಇಂಡಸ್ಟ್ರೀಸ್. ನೋ, ದೇವಸ್ಥಾನಕ್ಕೆ ಬರೋಲ್ಲ. ನಿಮ್ಮ ಹತ್ರ ಯಾವ್ದಾರ ಇಂಡಸ್ಟ್ರಿ ಇದೆಯಾ ಅಂತ ಕೇಳಿದ್ರೆ ಇಂಡಸ್ಟ್ರಿ ಇಲ್ಲ. ನಮ್ದು ಯಾವುದೋ ಅಂತ ಇಂಡಸ್ಟ್ರಿ ಇತ್ತು, ಅವ್ರಿಗೆ ಗೊತ್ತಾಗಿಲ್ಲ ಹೇಳಕ್ಕೆ. ಇಂಡಸ್ಟ್ರಿಗಳು ಅಷ್ಟು ಇಂಡಸ್ಟ್ರಿ ಸಾಕು, ನಿಮ್ಮೂರಿನ ಜಾಸ್ತಿ ಇಂಡಸ್ಟ್ರಿ ಇರಲಿ. ಬಹುಶಃ ಅವತ್ತು ಅವ್ರು ಹೇಳಿದ್ದು ನಿಜವಾಗಿಯೂ ಅದು ಆಗಿದೆ. ಕಳೆದ 20-25 ವರ್ಷದಿಂದ ಸಾಕಷ್ಟು ಇಂಡಸ್ಟ್ರಿಗಳು ಬಂದಿದೆ. ಟುಡೇ ಇನ್ ದಿ ಮ್ಯಾಪ್, ಇಂಡಸ್ಟ್ರಿಯಲ್ ವರ್ಲ್ಡ್ ಮ್ಯಾಪಲ್ಲಿ ನಂಜನಗೂಡು ಇಸ್ ರೆಕಗ್ನೈಸ್ಡ್ ಆಸ್ ಅನ್ ಇಂಡಸ್ಟ್ರಿಯಲ್ ಟೌನ್. ಎಷ್ಟೋ ವರ್ಷಗಳ ಹಿಂದೆ ಅಲ್ವಾ, ನಮ್ಗೆ ಹೆಮ್ಮೆ ಆಗ್ಬೇಕು. ವಿ ಶುಡ್ ಬಿ ಪ್ರೌಡ್ ಆಫ್ ದಟ್. ಈಗ ಭದ್ರಾವತಿ, ದಾವಣಗೆರೆ ಅದನ್ನೆಲ್ಲ ಇಂಡಸ್ಟ್ರಿಯಲ್ ಟೌನ್ ಅಂತ ಕರಿತಿದ್ವು ನಮ್ಮ ರಾಜ್ಯದಲ್ಲಿ, ಹಿಂದಿನ ಮೈಸೂರು ಸಂಸ್ಥಾನ ಅಥವಾ ಮೈಸೂರು ರಾಜ್ಯದಲ್ಲಿ. ಸೊ ಇವಾಗ ಅದೆರಡು ಇಂಡಸ್ಟ್ರಿ ಉಳಿಸ್ಕೊಂಡೇ ಇಲ್ಲ. ಆಲ್ಮೋಸ್ಟ್ ಭದ್ರಾವತಿನಲ್ಲಿ ಒಂದು ಎರಡು ಇಂಡಸ್ಟ್ರಿ ಅಳ್ತಾ ಇನ್ನೂ ಇದೆ. ಕ್ಲೋಸ್ ಆಯ್ತದೆ. ಇನ್ಫ್ಯಾಕ್ಟ್ ನಮ್ಮದು ಒಂದು ಫ್ಯಾಕ್ಟ್ರಿ, ಸೌತ್ ಇಂಡಿಯಾ ಪೇಪರ್ ಮಿಲ್ ಸೇರಿದ್ದು ಒಂದು ಫ್ಯಾಕ್ಟ್ರಿ ಭದ್ರಾವತಿಯಲ್ಲಿ. ಅದೊಂದು ಫ್ಯಾಕ್ಟ್ರಿ ಸಿಗ್ತಾ ಇದೆ ಭಾಳ ಸಣ್ಣದಾಗಿ, ಬೇರೆಯವ್ರದ್ದು. ಈಗ ಸೌತ್ ಇಂಡಿಯಾ ಪೇಪರ್ ಮಿಲ್ ಅಲ್ಲ. ಸೊ ಇದು ನಮ್ಮ ಊರು ನಂಜನಗೂಡು ಇಂಡಸ್ಟ್ರಿಯಲ್ ಟೌನ್ ಆಗಿ ಬೆಳೆದಿದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನಾನು ಹೇಳಿದ್ದೀನಿ. ಇನ್ನು ಸ್ಪೆಸಿಫಿಕ್ ಆಗಿ ಏನೇನು ಇಂಡಸ್ಟ್ರಿ ಇದೆ ನಮ್ಮಲ್ಲಿ ಅನ್ನೋದನ್ನ ಹೇಳಿದ್ದೀನಿ. ಇಂಡಸ್ಟ್ರಿ ಒಳಗಡೆ ಬರೀ ಟೆಕ್ನಿಕಲ್ ಅಲ್ಲ, ನಾನ್ ಟೆಕ್ನಿಕಲ್ ಜನರು ಅವರೆಲ್ಲ ಟೆಕ್ನಿಕಲ್ ಆಗ್ತಾರೆ. ಆಮೇಲೆ ಬೇರೆ ಬೇರೆ ಫಂಕ್ಷನ್ಸ್ ಇರುತ್ತೆ ಒಂದು ಇಂಡಸ್ಟ್ರಿ ಅಂತ ಹೇಳಿದ್ರೆ ಅಲ್ವಾ, ಎಲ್ಲ ಥರದವರು ಬೇಕಾಗ್ತಾರೆ. ಸೊ ಹಾಗಾಗಿ ಇಂಡಸ್ಟ್ರಿ ಬಗ್ಗೆ ಸ್ಥೂಲವಾಗಿ ಹೇಳಿದ್ದೀನಿ. ನಾನು ಆವಾಗಲೇ ಹೇಳಿದೆ, ನಾನು ಯಾವುದೇ ಥರ ಪ್ರಿಪ್ರೇಷನ್ ಇಂದಲೇ ಬಂದಿದ್ದೀನಿ ಇಲ್ಲಿ. ನಾನು ಎಷ್ಟರ ಮಟ್ಟಿಗೆ ನಿಮಗೆ ಕನ್ವೆ ಮಾಡ್ತಾ ಇದ್ದೀನಿ ನನಗೆ ಅನುಮಾನ ಇದೆ. ಸೊ ಆದರೆ ಈಗ ನಾನು ಮೊದಲೇ ಹೇಳಿದಂತೆ ನೀವೇನಾದರೂ ಸ್ಪೆಸಿಫಿಕ್ ಆಗಿ ನಮ್ಮ ಇಂಡಸ್ಟ್ರಿ ಬಗ್ಗೆ ಒಂದು 10-15 ನಿಮಿಷ ಏನಾದ್ರು ಕೇಳೋದಾದರೆ ಕೇಳಿದರೆ ನನಗೆ ಸಾಧ್ಯ ಇದ್ದಷ್ಟು ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಬೇರೆ ಇಂಡಸ್ಟ್ರಿ ಬಗ್ಗೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಕೇಳಿದ್ದೀನಿ ನಾನು. ನಮ್ಮ ಹತ್ರ ಒಂದು ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇದೆ. ನಂಜನಗೂಡು ತಾಲೂಕಿನಲ್ಲಿರೋ ಎಲ್ಲ ಇಂಡಸ್ಟ್ರೀಸ್ ಸೇರಿ ಈಗ ಫಾರ್ಮ್ ಆ್ಯಂಡ್ ಅಸೋಸಿಯೇಷನ್, ನಂಜನಗೂಡು ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಂತ, NIA. ಅದು ಆರಂಭ ಆದ ದಿವಸನ 1994ರಲ್ಲಿ ಅದು ಆರಂಭ ಆಯಿತು. ಅವಾಗಿಂದ ನಾನು ಅದರ ಜೊತೆಯಲ್ಲಿ ಅಸೋಸಿಯೇಟ್ ಆಗಿದ್ದೀನಿ. ಸೊ ಹಾಗಾಗಿ ಬೇರೆ ಇಂಡಸ್ಟ್ರಿಗಳ ಬಗ್ಗೆ ನಿಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಇಂಡಸ್ಟ್ರಿ ನಿರೀಕ್ಷೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ಅಥವಾ ನಿಮ್ಮ ಅನುಭವ ಏನಿರುತ್ತೆ, ಏನಾದರೂ ಒಂದು ಸಣ್ಣ ಕ್ಲಾರಿಫಿಕೇಶನ್ ಬೇಕು ಅಂದರೆ ಯಾರಾದರೂ 1 by 1 ನೀವು ಸ್ವಲ್ಪ ಇಂಟ್ರಾಕ್ಟ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಪ್ಲೀಸ್. ಎಜುಕೇಶನ್ ಏನು ಬೇಡ, ಕೇಳುವಾಗ ಯಾವ ಥರ ಬೇಕಾದ್ರೂ ಕೇಳಬೇಕು. ಎಲ್ಲ ಗೊತ್ತಾ ನಂಜನಗೂಡು ಇಂಡಸ್ಟ್ರಿಯಲ್ ಬಗ್ಗೆ ನಿಮಗೆ? ಏನು ತಿಳ್ಕೊಂಡು ಇಷ್ಟಪಡ್ತೀನಿ. ಪ್ಲೀಸ್ ನಿಮ್ಗೆ ಏನು ನಾನು ಕೇಳಬೇಕಂತ ಅನಿಸ್ತಿದೆ, ಸಿಂಪಲ್ ಸರಳವಾಗಿ ಏನಾದರೂ ಒಂದು. ಯಾರಿಗೂ ಡೌಟ್ ಇಲ್ವಾ? ಮೊದಲನೇ ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ ಇಂಡಸ್ಟ್ರಿಯಿಂದ ನಾನು ಹೇಳ್ತೀನಿ, ಹೋಗ್ಲಿ ಲೀವ್ ದಿಸ್ ಹೆಸಿಟೇಷನ್. ಅಂದ್ರೆ ಈ ರೀತಿ ಕೇಳೋದಕ್ಕೆ ನಿಮ್ಮಲ್ಲಿ ಇದೆ ಪ್ರಶ್ನೆಗಳು, ಖಂಡಿತವಾಗ್ಲೂ ಇದೆ. ಆದರೆ ಕೇಳೋದಕ್ಕೆ ಹೆಸಿಟೇಟ್ ಮಾಡಬೇಕು. ಅದು ತಪ್ಪಾದ್ರೆ ಅಥವಾ ಅವ್ರು ನೋಡಿದಾಗ ಏನಾರು ಅನ್ಕೊಂಡ್ರೆ ಏನು ಬೇಡ. ಪ್ಲೀಸ್ ಸರ್. ನಂಜನಗೂಡಲ್ಲಿರೋ ಎಲ್ಲ ಇಂಡಸ್ಟ್ರಿಯಲ್ ಬಗ್ಗೆ ಗೊತ್ತಾ ನಿಮಗೆ? ಮತ್ತೆ ಯಾಕೆ ಪ್ರಶ್ನೆ ಇಲ್ಲ ಅಂತ ಸುಮ್ಮನೆ ಕೂತಿದ್ದೀರಾ? ಹಾಂ, ಹೇಳಿದರೆ ಸರ್ ಆಗಲೇ ಯಾವುದೇ ಇದು ಬೇಡ ಅಂತೇಳಿ. ವೆರಿ ಗುಡ್. ಹೇಳಿ, ಆನ್ ಮಾಡ್ಕೋಬೇಕು. ಸರ್, ವೇಸ್ಟ್ ಪೇಪರ್ಗಳನ್ನು ವೇಸ್ಟ್ ಪೇಪರ್ ಅಷ್ಟೇ ಸಾಕಾಗ್ತದೆ ತಯಾರಿಸಕ್ಕೆ ಎಕ್ಸ್ಟ್ರಾ ಪೇಪರ್ ಬೇಕಾಗಲ್ಲ? ಬೇಡ, ವೇಸ್ಟ್ ಪೇಪರ್ ಮಾತ್ರ ನಮ್ಮ ಮೆಟೀರಿಯಲ್ಲು. ಆ ವೇಸ್ಟ್ ಪೇಪರ್ನ
ತುಂಬ ಸರಳವಾಗಿ ಹೇಳ್ಬೇಕಂದ್ರೆ ದೋಸೆ ಹಿಟ್ಟು ಪಲ್ಪ್ ಮಾಡಿ ಅದನ್ನು ಪುನಃ ಅದನ್ನು ಪ್ರೋಸೆಸ್ ಇದೆ, ಅದರ ಮೇಲೆ ಹೀಟ್ ಮಾಡಿಕೊಂಡು ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಆಮೇಲೆ ಅದನ್ನು ಫ್ರೆಶ್ ಮಾಡಿ ಎಳೆದು ಪ್ರೋಸೆಸ್ ಇರುತ್ತೆ. ಅದು ಪೇಪರಿಗೆ ಯಾವ ಅಳತೆ ಬೇಕು ಅಂದರೆ ಅದನ್ನು ಎಷ್ಟು ತೂಕ ಇರಬೇಕು, ಎಷ್ಟು ಥಿಕ್ನೆಸ್ ಇರಬೇಕು ಅದನ್ನು ನೋಡಿಕೊಂಡು ಪೇಪರ್ ಮಾಡಿ. ಬೇರೆ ಬೇರೆ ಬಾಕ್ಸಿಗೆ ಬೇರೆ ಬೇರೆ ಸೈಜಿನ ಬೇಕು. ಪೇಪರನ್ನು ಅಳತೆನ ಹೇಳೋದು GSM ಅಂತ ಹೇಳ್ತಾರೆ. ಕೇಳಿದ್ದೀರಾ GSM ಅಂತ? ಬಹುಶಃ ಕೇಳಿರ್ತೀರಾ, ಮರ್ತಿರ್ತೀರಾ, ಎಲ್ಲ ಗೊತ್ತಾ ಯಾರ? GSM ಅಂದರೆ ಗ್ರಾಮ್ಸ್ ಪರ್ ಸ್ಕ್ವೇರ್ ಮೀಟರ್. ಅಂದರೆ 1 ಮೀಟ್ರ್, ಇದು 1 ಮೀಟ್ರ್ ಇದೆ ಅಂದರೆ 1 ಸ್ಕ್ವೇರ್ 1 ಮೀಟ್ರ್ 1/1 ಮೀಟ್ರ್ ಇದ್ದರೆ ಇದನ್ನು ತೂಕ ಮಾಡಿದಾಗ ಎಷ್ಟು ಗ್ರಾಮ್ ಬರುತ್ತೆ ಅಂದರೆ ಅದು GSM. ಅದು ಪೇಪರನ್ನು ಡಿಸ್ಕ್ರೈಬ್ ಮಾಡುವಂಥ ವಿಧಾನ. ಬೇರೆದನ್ನೆಲ್ಲ ಹೆಂಗೆ 1 kg 1 ಲೀಟ್ರ್ ಎಲ್ಲ ಹೇಳ್ತೀವಿ ಆ ಥರ. ಓಕೆ, ಥ್ಯಾಂಕ್ ಯು. ನೀವು ಕೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಪಾಸ್ ಮಾಡಿ. ಯಾರಿಗಂದ್ರ ಟಾಪರ್ ಮೈಕ್ನ ಇಲ್ಲಿ ಕೊಡಪ್ಪ, ಇಲ್ಲಿ ಕೊಡಪ್ಪ. ಒಂದು ಫ್ಯಾಕ್ಟ್ರಿಗೆ ಜಾಯ್ನ್ ಆಗ್ತೀವಿ ಅಂದರೆ ಅವ್ರಿಗೆ ಇರಬೇಕಾಗಿರೋ ಟೆಕ್ನಿಕಲ್ ಆಗಿ ಅರ್ಹತೆಗಳು ಏನು ಬೇಕಾಗುತ್ತೆ? ಈಗ ನಮ್ಮ ಫ್ಯಾಕ್ಟ್ರಿನಲ್ಲಿ ಅಂದರೆ ಬೇರೆ ಬೇರೆ ಇಲಾಖೆಗಳಿರುತ್ತೆ. ಬೇರೆ ಬೇರೆ ಇಲಾಖೆ, ಇಲ್ಲಿ ಹೆಂಗೆ ಬೇರೆ ಇಲಾಖೆಗಳಿರುತ್ತೆ ಹಾಗೆಯೇ ಒಂದು ಪ್ರೊಡಕ್ಷನ್ ಮಾಡೋರು, ಇನ್ನೊಬ್ಬರು ಪ್ರೊಡಕ್ಷನ್ಗೆ ಪ್ರಿಪೇರ್ ಮಾಡೋರು. ನಾನು ಅವಾಗಲೇ ಹೇಳಿದೆ ಪಲ್ಪ್ ಮಾಡಬೇಕಂತೇಳಿ ಪೇಪರ್ ಬಂದಾಗ ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಪೇಪರ್ ತರಿಸ್ಬೇಕು. ಪೇಪರ್ ಹೊರಗಡೆಯಿಂದ ರಾ ಮೆಟೀರಿಯಲ್ ನೀವೆಲ್ಲ ಓದಿರ್ತೀರ. ರಾ ಮೆಟೀರಿಯಲ್ಲು, ಟ್ರಾನ್ಸ್ಪೋರ್ಟೇಷನ್ನು, ನೀವು ಕಮರ್ಷಿಯಲ್ ಪ್ರಾಕ್ಟೀಸು ಅಥವಾ ನೀವೇನು ಹೇಳ್ತೀರ ಅದಕ್ಕೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಎಲ್ಲ ಓದುವಾಗ, ಎಕನಾಮಿಕ್ಸ್ ಓದುವಾಗ ಎಲ್ಲ ಹೇಳಿರ್ತೀರ ಅಲ್ವಾ? ಅದೆಲ್ಲದೂ ಅಲ್ಲಿ ಆ್ಯಸ್ ಇಟ್ ಈಸ್ ಅಪ್ಲೈ ಆಗುತ್ತೆ. ನಾವು ನೋಡ್ತಾ ಹೋಗ್ಬೇಕು. ಎಲ್ಲೋ ಒಂದು ಕಡೆಯಿಂದ ಈ ಪೇಪರ್ನ ತರಿಸ್ತೀವಿ ರಾ ಮೆಟೀರಿಯಲ್ ಬರುತ್ತೆ. ಸೊ ರಾ ಮೆಟೀರಿಯಲ್ ತರಿಸುವಾಗ ಏನು ಮಾಡಬೇಕು, ಇದಿದ್ರೆ ಕಮರ್ಷಿಯಲ್ ಆ್ಯಕ್ಟಿವಿಟಿ. ಅದಕ್ಕೆ ಎಷ್ಟು ರೇಟ್ ಆಗುತ್ತೆ, ಎಲ್ಲಿಂದ ಬರುತ್ತೆ, ಎಷ್ಟು ದೂರ ಬರಬೇಕು, ಜೊತೆಗೆ ನಾವು ಎಷ್ಟು ಪೇಪರ್ ಮಾಡಬೇಕು ಎಲ್ಲ ನೋಡಿದಾಗ ಅವರಿಗೆ ಬ್ಯಾಕ್ಗ್ರೌಂಡ್ ಏನಿರಬೇಕಾಗುತ್ತೆ. ನಿಮ್ಮ ಎಜುಕೇಷನ್ ಟರ್ಮ್ಸ್ನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಅಂಶ ಕಾಮರ್ಸ್ ಎಜುಕೇಷನ್ ಇರಬೇಕು. ಅವ್ರು MCOM MBA ಈ ಥರ ಕ್ವಾಲಿಫಿಕೇಷನ್ ಇದ್ದರೆ ಅವರಿಗೆಲ್ಲ ಸೂಕ್ತವಾಗಿ ನೋಡ್ಕೋತಾರೆ. ಸೊ ಅದಾದಮೇಲೆ ಮೇಲೆ ಅದನ್ನು ಸ್ಟೋರ್ ಮಾಡಬೇಕು ಒಂದು ಕಡೆಯಲ್ಲಿ ಅಲ್ವಾ? ಸೊ ಈಗೇನು ಸ್ಟೋರ್ಸು, ಸೊ ನೀವೇನು ಇನ್ವೆಂಟ್ರಿ ಕಂಟ್ರೋಲ್ ಸ್ಟೋರ್ಸ್ ಅಂತ ಕರಿತೀರ, ಪರ್ಚೇಸ್ ಆದಮೇಲೆ ಸ್ಟೋರ್ ಮಾಡ್ತೀವಿ. ಸೊ ಅದಕ್ಕೂ ಕೂಡ ಹೆಚ್ಚು ಕಮ್ಮಿ ಅದೇ ಥರ ಎಜುಕೇಷನ್ ಬೇಕಾಗುತ್ತೆ. ಅಥವಾ ಬೇರೆಯವರು ಆಗ್ತಾರೆ, ಈಗ BSc BCom, ಯಾಕಂದರೆ ಅದನ್ನು ಲೆಕ್ಕ ಇಡಬೇಕು. ಒಂದು ಕಡೆ ಸ್ಟೋರ್ ಮಾಡಿದಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಮೆಟೀರಿಯಲ್ ಇದೆ, ಎಷ್ಟು ಬಂದಾಗ ಅದನ್ನು ಪುನಃ ಆರ್ಡ್ರ್ ಮಾಡಬೇಕು ಅಲ್ವಾ? ಆ ಲೆಕ್ಕ ಇಡಬೇಕು. ಎಷ್ಟು ಬೇಕಾಗುತ್ತೆ ಅವರಿಗೆ, ಬೇರೆ ವಿಚಾರಗಳು ಗೊತ್ತಾಗಬೇಕು. ಪ್ರೊಡಕ್ಷನ್ ಆ ಥರ ಕ್ವಾಲಿಫಿಕೇಷನ್ ಅವ್ರು ಬೇಕಾಗ್ತಾರೆ. ಅಲ್ಲಿಂದ ಮುಂದಕ್ಕೆ ಎಲ್ಲಿಗೆ ಹೋಗುತ್ತೆ, ಪ್ರೊಡಕ್ಷನ್ಗೆ ಹೋಗುತ್ತೆ. ಪ್ರೊಡಕ್ಷನ್ ಇಸ್ ಎ ಟೆಕ್ನಿಕಲ್ ಸಬ್ಜೆಕ್ಟ್. ನಮ್ಮ ಫ್ಯಾಕ್ಟ್ರಿ ಬಗ್ಗೆ ಹೇಳೋದಾದರೆ ನಮಗೆ ಅವ್ರು ಬೇಕಾಗುವಂಥ ಅವರು ಏನು ಓದಿರ್ಬೇಕು, ಪೇಪರ್ ಟೆಕ್ನಾಲಜಿ ಓದಿರ್ಬೇಕು. ಪೇಪರು ಯಾವ ಥರ, ನಾನು ಇವಾಗ GSM ಹೇಳಿದೆ, ಇಷ್ಟು GSM ತಯಾರು ಮಾಡೋದು, ಪೇಪರ್ ಮೆಷಿನರಿ ಬಗ್ಗೆ ಗೊತ್ತಿರಬೇಕು ಅವರಿಗೆ. ಬೇರೆ ಬೇರೆ ಪೇಪರ್ ಕ್ವಾಲಿಟಿನಲ್ಲಿ ಬೇರೆ ಬೇರೆ ಕ್ವಾಲಿಟಿಗಳನ್ನು ಮೀಟ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಅವರಿಗೆ ಪೇಪರ್ ಕೆಮಿಸ್ಟ್ರಿ ಗೊತ್ತಿರಬೇಕು, ಪೇಪರ್ ಇಂಜಿನಿಯರಿಂಗ್ ಮೆಷಿನ್ ಇಂಜಿನಿಯರಿಂಗ್ ಗೊತ್ತಿರಬೇಕು. ಆ ಥರ ಕ್ವಾಲಿಫಿಕೇಷನ್ ಇದ್ದವ್ರನ್ನ ತಗೊಳ್ತೀವಿ. ಅಲ್ಲಿಂದ ಮುಂದಕ್ಕೆ ಅದನ್ನು ಮೇಂಟೆನೆನ್ಸ್ ಮಾಡಬೇಕು ಅಲ್ವಾ? ಮೆಷಿನ್ಗಳಿಗೆ ಎಲ್ಲ ಇದ್ದಾಗ ದುರಸ್ತಿ ಕಾರ್ಯ ನಡೆಸಬೇಕಲ್ಲ, ಅದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ್ದವರು ಇವರೆಲ್ಲ ಬೇಕಾಗ್ತಾರೆ. ಆಮೇಲೆ ಆ ಮೆಷಿನ್ಗಳನ್ನು ಆಪರೇಟ್ ಮಾಡುವಾಗ ಅವರು ITI ಫಿಟ್ಟರ್ಗಳು ಬೇಕಾಗ್ತಾರೆ. ಎಲೆಕ್ಟ್ರಿಕಲ್ ಮೇಂಟೆನೆನ್ಸಿಗೆ ಹೋದಾಗ ಎಲೆಕ್ಟ್ರಿಷಿಯನ್ಸ್ ಬೇಕಾಗ್ತಾರೆ. ಆಮೇಲೆ ನಮ್ಮ ಹತ್ರ ಇದನ್ನೆಲ್ಲ ಮಾಡುವಾಗ ಅವಾಗ ಹೀಟ್ ಮಾಡಿ ಅದನ್ನು ಡ್ರೈ ಮಾಡ್ತೀವಿ ಅಂತ ಹೇಳಿದ್ರೆ ಬಾಯ್ಲರ್ ಇರುತ್ತೆ. ಬಾಯ್ಲರ್ ಬೇಕಾದಾಗ ಬಾಯ್ಲರಿಗೆ ನಾವು ಬಾಯ್ಲರ್ ಇಂಜಿನಿಯರ್ಸ್ ಬೇಕು, ಬಾಯ್ಲರ್ ಆಪರೇಟರ್ಸ್ ಬೇಕು. ಅದಕ್ಕೆಲ್ಲ ಒಂದೊಂದು ಕಾನೂನು ಇದೆ, ಇಂಡಿಯನ್ ಬಾಯ್ಲರ್ಸ್ ಆ್ಯಕ್ಟ್ ಅಂತ ಇದೆ. ಆ ಬಾಯ್ಲರ್ಸ್ ಆ್ಯಕ್ಟ್ ಪ್ರಕಾರ ಅವ್ರ ಕ್ವಾಲಿಫಿಕೇಷನ್ ಹೀಗಿರಬೇಕು, ಇಂಥ ಸರ್ಟಿಫಿಕೇಟ್ ಇರಬೇಕು ಅನ್ನೋದೆಲ್ಲ ಇರುತ್ತೆ, ಅವ್ರು ಬೇಕಾಗ್ತಾರೆ. ಅಲ್ಲಿಂದ ಮುಂದೆ ಬಂದರೆ ಕ್ವಾಲಿಟಿ ಕಂಟ್ರೋಲ್ ಇರುತ್ತೆ. ಕ್ವಾಲಿಟಿನವರಿಗೆ ಅವರಿಗೆ BScನೋ ಅಥವಾ ಪೇಪರ್ ಟೆಕ್ನಾಲಜಿನಲ್ಲೋ ಡಿಪ್ಲೊಮಾ ಅಥವಾ ಡಿಗ್ರಿ ಮಾಡಿರೋರು ಬೇಕಾಗ್ತಾರೆ. ಅಲ್ಲಿಂದ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಗಳಿರುತ್ತೆ ಯಾವುದೇ ಇಂಡಸ್ಟ್ರಿನಲ್ಲಿ, ಬರೀ ಪೇಪರ್ ಅಂತಲ್ಲ. ಅಂದರೆ ಏನಂತ ಹೇಳಿದ್ರೆ HR ಡಿಪಾರ್ಟ್ಮೆಂಟ್ ಇರುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮಾರ್ಕೆಟಿಂಗು, ಸೇಲ್ಸು ಈ ಥರ ಡಿಪಾರ್ಟ್ಮೆಂಟ್ ಇರುತ್ತೆ. ಅಲ್ಲಿ ಲೀಗಲ್ ನಾಲೆಡ್ಜ್ ಬೇಕಾಗುತ್ತೆ, ಅವರಿಗೆ ಕಾನೂನುಗಳು ಗೊತ್ತಿರಬೇಕಾಗುತ್ತೆ. HR ಡಿಪಾರ್ಟ್ಮೆಂಟ್ ಬಂದರೆ ಬೇರೆ ಬೇರೆ
ಕಾನೂನುಗಳು ಅಂದರೆ ಫ್ಯಾಕ್ಟ್ರೀಸ್ ಆ್ಯಕ್ಟು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್, ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟು, ಮಿನಿಮಮ್ ವೇಜ್ ಆ್ಯಕ್ಟು, ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ ಅಂಡ್ ಅಬಾಲಿಷನ್ ಆ್ಯಕ್ಟ್ ಅಂತ ಹೇಳಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು BCom BCom MCom MBA, ಚಾರ್ಟೆಡ್ ಅಕೌಂಟೆಂಟ್ಸು, ಕಾಸ್ಟ್ ಅಕೌಂಟೆಂಟ್ಸು ಈ ಥರದವರೆಲ್ಲ ಬೇಕಾಗ್ತದೆ. ಅಂದರೆ ಒಂದು ಇಂಡಸ್ಟ್ರಿ ಒಳಗಡೆ ಒಂದೇ ಥರ ಎಜುಕೇಷನ್ ಇರೋರು ಅಂತಲ್ಲ, ಎಲ್ಲ ಥರ ಎಜುಕೇಷನ್ನವರಿಗೆ ಅವಕಾಶ ಬೇರೆ ಬೇರೆ ಫಂಕ್ಷನ್ನು ಅದಕ್ಕೆ ಸೂಟಬಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಾನು ನೀವು ಪೇಪರ್ ಇಂಡಸ್ಟ್ರಿ ಹೇಳಿದ್ದೆ ಇಲ್ಲಿ ಹೇಳಿದೆ, ದಿಸ್ ಅಪ್ಲೈಸ್ ಟು ಎನಿ ಅದರ್ ಇಂಡಸ್ಟ್ರಿ. ಇಲ್ಲಿ ಪೇಪರ್ ಟೆಕ್ನಾಲಜಿ ಅಂತ ಹೇಳಿದೆ, ಬಹುಶಃ ಒಂದು ಪ್ಲಾಸ್ಟಿಕ್ ಇಂಡಸ್ಟ್ರಿ ಇದ್ದರೆ ಪಾಲಿಮರ್ ಟೆಕ್ನಾಲಜಿ ಬೇಕಾಗುತ್ತೆ, ರಬ್ಬರ್ ಇಂಡಸ್ಟ್ರಿ ಇದ್ದರೆ ರಬ್ಬರ್ ಟೆಕ್ನಾಲಜಿ, ಫುಡ್ ಇಂಡಸ್ಟ್ರಿನಲ್ಲಿದ್ದರೆ ಈಗ ಪಾರ್ಲೆ ಇದೆ, ನೆಸ್ಲೆ ಇದೆ, ಅದರ ಫುಡ್ ಇಂಡಸ್ಟ್ರಿ. ಸೊ ಅದೆಲ್ಲ ಫುಡ್ ಟೆಕ್ನಾಲಜಿನಲ್ಲಿ, ಫುಡ್ ಸೈನ್ಸಲ್ಲಿ ಎಜುಕೇಷನ್ ಮಾಡಿರ್ತಾರೆ. ಹೀಗೆ ಅದಕ್ಕೆ ಸೂಕ್ತವಾದಂಥ ಎಜುಕೇಷನ್ ಮಾಡಬೇಕಾಗತ್ತೆ. ಬಟ್ ಅಟ್ ದಿ ಸೇಮ್ ಟೈಮ್ ನಾನು ಇನ್ನೊಂದೇನು ಹೇಳ್ತೀನಿ ಅಂದರೆ, ಬರೀ ನಾನು ಇವಾಗ ಟೆಕ್ನಿಕಲ್ ಎಜುಕೇಷನ್ ಮಾತ್ರ ಅಲ್ಲ, ಬೇರೆ ಎಜುಕೇಷನ್ನವ್ರಿಗೂ ವಿಪುಲವಾದಂಥ ಅವಕಾಶ ಇಂಡಸ್ಟ್ರಿಗಳಲ್ಲಿ ಇರುತ್ತೆ. ಇಷ್ಟೇನಾ? ತುಂಬ ಜನ ಇದ್ದೀರಾ, ತುಂಬ ಪ್ರಶ್ನೆ ಕೇಳೋದು. ನಾನೆಲ್ಲ ನನಗೆ ಭಾಳ ತೊಂದರೆ ಕೊಟ್ಬಿಡ್ತೀರಾ ನೀವು ಅಂದ್ಕೊಂಡಿದ್ದೀನಿ. ಸರ್ ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ ವೇಸ್ಟ್ ಪೇಪರ್ ಆಗಿರುತ್ತಲ್ಲ ಸರ್, ಹೌದು. ಅದು ಹೇಗೆ ಪರ್ಚೇಸ್ ಮಾಡ್ತೀರಾ, ಅದು ಹೇಗೆ ಸಿಗುತ್ತೆ ಸರ್ ನಿಮಗೆ? ನೋಡಿ, ಅದೊಂದು ಸೈಕಲ್ ಅಂತ ಹೇಳ್ತೀನಿ. ಅಂದರೆ ಇವಾಗ ಕೂತ್ಕೊಳ್ಳಿ, ಈ ರಾ ಮೆಟೀರಿಯಲ್ ಪೇಪರ್ ಅಂತ ಹೇಳುವಾಗ ಈಗ ಬಾಕ್ಸ್ ಉಪಯೋಗಿಸ್ತೀವಿ ನಾವು, ಆ ಬಾಕ್ಸನ್ನು ಎಸ್ಬಿಡ್ತೀವಿ ಅಲ್ವಾ? ಬಾಕ್ಸ್ ಹೆಸರು ಏನಾಗುತ್ತೆ, ಇಟ್ಸ್ ಎ ಪೊಲ್ಯೂಷನ್. ಮೊದಲೆಲ್ಲ ಹಂಗೆ ಆಗ್ತಾ ಇತ್ತು. ಈಗೇನಾಗುತ್ತೆ, ಆ ಬಾಕ್ಸನ್ನು ಆರಿಸ್ಕೊಂಡು ಹೋಗೋರು ಇರ್ತಾರೆ, ಅಥವಾ ನೀವೇ ಡೈರೆಕ್ಟಾಗಿ ಕೊಟ್ಟರೆ ನಿಮ್ಗೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋರು ಇರ್ತಾರೆ. ಒಂದು ಬಾಕ್ಸ್ ಒಂದು 4 kg ತೂಕ ಇರುತ್ತೆ ಅಂತ, ದೊಡ್ಡದು ಟಿ ವಿ ತರ್ತೀವಿ ಮನೆಗೆ, ಆ ಬಾಕ್ಸ್ ಒಂದು 4 kg 5 kg ಇರ್ಬೋದು ತೂಕ, ಅದಕ್ಕೆ ಎಷ್ಟೋ ಒಂದು ಸ್ವಲ್ಪ ಸಣ್ಣ ಅಮೌಂಟ್ ಇರ್ಬೋದು, ಅದನ್ನು ಕೊಡ್ತಾರೆ. ಸೊ ಅದನ್ನು ತೊಗೊಂಡು ಹೋಗ್ತಾರೆ. ಅವ್ರೇನು ಮಾಡ್ತಾರೆ, ಅದಕ್ಕಿಂತ ದೊಡ್ಡದು, ಈಗ ನಂಜನಗೂಡಿನಲ್ಲಿ 4-5 ಜನ ಇರ್ಬೋದು, ಅಲ್ಲಿಗೆ ಹೋಗಿ ಕೊಟ್ಟರೆ ಇವನ್ನ ಈ ಕಡೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೊಡ್ತಾನೆ. ಒಟ್ಟಿಗೆ ಅವನಲ್ಲಿ ಒಂದು 100 kg ಕೊಟ್ಟರೆ, 50 kg ಕೊಟ್ಟರೆ ಅವ್ರೇನು ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತಾನೆ. ಅವನು ಅದನ್ನು ತುಂಬ ಸೇರಿಸ್ಕೊಂಡಾಗ ಒಂದು ದಿವಸಕ್ಕೆ 1 ಟ್ರಕ್ಕೋ 2 ಟ್ರಕ್ಕೋ ಆಗುತ್ತೆ. ಅದನ್ನು ತಗೊಂಡಾಗ ಇನ್ನೊಬ್ಬ ದೊಡ್ಡ ಹೋಲ್ಸೇಲ್ ಏಜೆಂಟ್, ದಟ್ ಇಟ್ಸೆಲ್ಫ್ ಇಸ್ ದೊಡ್ಡ ಬಿಸ್ನೆಸ್ ಅದು, ಅರ್ಥ ಆಯ್ತಲ್ವಾ? ನೋಡೋದಕ್ಕೆ ಅದು ಕಸ ಎಷ್ಟಂಗಿರುತ್ತೆ, ಅವ್ರ ಹತ್ರ ಅವ್ರು ತೊಗೊಂಡೋಗಿ ಕೊಡ್ತಾರೆ. ಅವ್ರ ಹತ್ರ 1000 ಟನ್ 2000 ಟನ್ ಎಲ್ಲ ಆಗುತ್ತೆ. ಸೊ ಅವರ ಮೇಲೆ ಇಂಡಸ್ಟ್ರಿನಲ್ಲಿ ಅವರೆಲ್ಲ ಕರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಎಲ್ಲೆಲ್ಲಿ ಪೇಪರ್ ಇಂಡಸ್ಟ್ರಿ ಇದೆ ಅಂತ ಗೊತ್ತಿರುತ್ತೆ ಅವರಿಗೆ, ಅದು ರೀಸೈಕಲ್ಡ್ ಪೇಪರ್ ಇಂಡಸ್ಟ್ರಿ. ಅವರಿಗೆ ಕೇಳ್ತಾರೆ, ನಮ್ದು ಈ ರೇಟ್ ಇದೆ. ಸೊ ಅವರಿಗೆ ನಾನು ಬೇರೆ ವಿಚಾರ ಹೇಳುವಾಗ ಹೇಳಿದೆ, ಅದೆಲ್ಲ ಗೊತ್ತಿರಬೇಕು, ಏನು ರೇಟು, ಯಾವಾಗ ಬೇಕು, ಎಷ್ಟು ಬೇಕು. ಇದು ಬೇರೆ ಯಾವುದೇ ವಸ್ತು ಹೆಂಗೆ ನೆಗೋಷಿಯೇಟ್ ಮಾಡಿ ತಗೋತೀವಿ ಆ ಥರ ಆ ಪೇಪರ್ನ ಅವರು ಇಂಡಸ್ಟ್ರಿಗಳಿಗೆ ಮಾರಾಟ ಮಾಡ್ತಾರೆ. ಇದು ಒಂದು ಲೋಕಲ್ ಲೆವೆಲ್. ಅಷ್ಟೇ ಅಲ್ಲ, ಕೆಲವು ದೇಶದಿಂದ ನಮ್ಮ ಫ್ಯಾಕ್ಟ್ರಿನಲ್ಲಿ ಇರೋವಂಥದ್ದು ಅರ್ಧದಷ್ಟಕ್ಕಿಂತ ಹೆಚ್ಚು ಮೆಟೀರಿಯಲ್ನ ಇಂಪೋರ್ಟ್ ಮಾಡ್ಕೋತೀವಿ ಬೇರೆ ದೇಶದಿಂದ. ಆ ಬಾಕ್ಸು ನಾವಿಲ್ಲಿ ಏನು ವೇಸ್ಟ್ ಬಾಕ್ಸ್ ಅಂತ ಕರಿತೀವಿ, ದಟ್ ಕಮ್ಸ್ ಫ್ರಮ್ ಅಮೆರಿಕಾ, ಕೆನಡಾ, ಯುರೋಪ್, ಆ ಗಲ್ಫ್ ಕಂಟ್ರೀಸ್, ಆ ಕಡೆಯಿಂದ ಎಲ್ಲ ಬೇರೆ ಬೇರೆ ಕಂಟ್ರಿ ಕಳಿಸ್ತಾರೆ. ಅವರು ಮಾಡ್ತಾರೆ, ಉಳಿದಿದ್ದೇ ಬೇರೆ ಕಡೆ ಕೊಡ್ತಾರೆ. ಸೊ ಅದು ಕೂಡ ಉಪಯೋಗಿಸ್ತಾರೆ. ಸೊ ದಿಸ್ ಈಸ್ ಹೌ ದೇ ಕಲೆಕ್ಟ್. ಇದು ಪೇಪರ್ ಆಯಿತು. ಸೊ ಸಿನ್ಸ್ ಯು ಆಸ್ ದಟ್ ಕ್ವಶನ್, ಈಗ ಕೆಲವು ಇಂಡಸ್ಟ್ರಿ, ನೆಸ್ಲೆ, ಪಾರ್ಲೆ, ಪ್ಲಾಸ್ಟಿಕ್ ಪೌಚಸ್ ಯೂಸ್ ಮಾಡ್ತಾರೆ ಅಲ್ವಾ? ಆ ಪ್ಲಾಸ್ಟಿಕ್ ಟುಡೇ ದೇರ್ ಇಸ್ ಎ ಲಾ, ಪೊಲ್ಯೂಷನ್ ಲಾಸ್. ಒಂದು ಹಿಂದೆ ಒಂದು ಕಾನೂನು ಮಾಡಿದೆ, EP ಆ್ಯಕ್ಟ್ ಅಂದರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್, ದಟ್ ಈಸ್ ಕಾಲ್ಡ್ ಎನ್ ಅಂಬ್ರೆಲಾ ಆ್ಯಕ್ಟ್ ಅಂತ. ಅದರ ಕೆಳಗಡೆ ತುಂಬ ಕಾನೂನುಗಳು ಬಂತು. ನೀರಿಗೊಂದು ಆ್ಯಕ್ಟು, ಏರ್ ಆ್ಯಕ್ಟು, ಹಜಾರ್ಡಸ್ ವೇಸ್ಟ್ ಆ್ಯಕ್ಟು, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಆ್ಯಕ್ಟು, ಇದೆಲ್ಲ ಬಂತು. ಈಗ ಹಾಗಾಗಿ ಕೈಗಾರಿಕೆಗಳಿಗೆ ಏನಾಯಿತು, ರೆಸ್ಟ್ರಿಕ್ಷನ್ಸ್ ಬರ್ತಾ ಹೋಯಿತು. ಅಂದರೆ ನಾವು ಸುಮ್ಮನೆ ಎಸ್ಬಿಡೋದಲ್ಲ, ಈಗ ಅವ್ರ ಜವಾಬ್ದಾರಿ. ಯಾರು ಅದನ್ನು ನಾವು ಗ್ರಾಹಕರಿಗೆ ಕೊಡ್ತೀವಿ, ಒಂದು ಇಂಡಸ್ಟ್ರಿ ನೆಸ್ಲೆ ಯೂಸ್ ಇಟ್ ಅವರ ಗ್ರಾಹಕರು. ಯಾರು ಅವರ ಗ್ರಾಹಕರು? ಕಾಮನ್ ಮ್ಯಾನ್. ಎಲ್ಲರೂ ನಾವು ಅವರ ಚಾಕ್ಲೇಟ್ಸನ್ನು, ಅವ್ರು ಮಾಡೋ ಬೇರೆ ಬೇರೆ ಐಟಮ್ ತೊಗೋತೀವಿ, ಎಲ್ಲದರಲ್ಲೂ ಪ್ಲಾಸ್ಟಿಕ್ ಇದೆ ಅಲ್ವಾ? ಆ ಪ್ಲಾಸ್ಟಿಕ್ಕನ್ನು ಅವ್ರು ವಾಪಸ್ ತೊಗೋಬೇಕು. ಅದಕ್ಕೊಂದು ಸೈಕಲ್ ಇರುತ್ತೆ. ಈ ಅಂಗಡಿಗೆ ತೊಗೊಂಡೋದ್ರೆ ಅಂದರೆ ಈಗ ಬರುತ್ತೆ 2022 ಇಂದ ಜಾಸ್ತಿ ಬರುತ್ತೆ, ಕೊಡ್ತಾರೆ ಗೆಜೆಟ್ ನೋಟಿಫಿಕೇಶನ್ ಆದ ತಕ್ಷಣ. ಏನು ಮಾಡ್ಬೇಕು ಅದನ್ನು? ಬಟ್ ಈಗಾಗಲೇ ಅವ್ರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಅದನ್ನು ಆ ಯಾವ ಅಂಗಡಿಯಿಂದ ಮಾಡ್ತಾರೆ ಆ ಅಂಗಡಿಗೆ ವಾಪಸ್ ಕೊಡಬೇಕು. ಬಹುಶಃ ಅದಕ್ಕೆ ರೇಟು ಕೊಡ್ಬೋದೇನೋ ನಾಳೆ ದಿವಸ ಬಂದಾಗ, ಯಾಕೆಂದರೆ ಅವ್ರ ಜವಾಬ್ದಾರಿ ಆಯ್ತಲ್ಲ, ಇದಾದ್ರೆ ಫೇಲ್ಯೂರ್ ಆಗುತ್ತೆ ಅಂತ. ಸೊ ಅದನ್ನು ಇನ್ನೊಬ್ಬರಿಗೆ ಕೊಡ್ತಾರೆ, ಅವರು ರೀಸೈಕಲ್ ಮಾಡ್ತಾರೆ. ನಾವು ಪೇಪರ್ ರೀಸೈಕಲ್ ಮಾಡಿದ್ವಿ, ಅದೇ ಥರ ಪ್ಲಾಸ್ಟಿಕ್ ರೀಸೈಕಲ್ ಮಾಡ್ತಾರೆ.
ಮೈಸೂರಿನಲ್ಲೇ ಒಂದೆರಡು ಯೂನಿಟ್ ಇದೆ. ದೇ ಆರ್ ಡೂಯಿಂಗ್. ನಿಮ್ಮ ಡೆಸ್ಕ್ ಎಲ್ಲ ಏನಿದೆ ಆ ಡೆಸ್ಕನ್ನು ಅವರು ರೀಸೈಕಲ್ ಪ್ಲಾಸ್ಟಿಕ್ನಲ್ಲಿ ಮಾಡ್ತಾರೆ. ಪಾರ್ಕ್ನಲ್ಲಿರೋ ಬೆಂಚ್ಗಳು ಎಲ್ಲ ಮಾಡ್ತಾರೆ. ನೀವು ಏನು ಇಮ್ಯಾಜಿನ್ ಮಾಡ್ಕೊತೀರಾ ಎಲ್ಲ ಮೆಟೀರಿಯಲ್ನ ಮಾಡ್ಬೋದು. ಇವಾಗ ಇದರದ್ದೇನೋ ಹ್ಯಾಂಡ್ ಮೆಟಲ್ ಇದೆ, ನಾಳೆ ದಿವಸ ರೀಸೈಕಲ್ ಪ್ಲಾಸ್ಟಿಕ್ನಲ್ಲಿ ಮಾಡಿದ್ದು ಬರ್ಬೋದು. ಸೊ ಎಲ್ಲ ಥರ ಐಟಮ್. ಸೊ ದಟ್ ಏನಾಯಿತು, ಬರೀ ಕಾನೂನು ಪಾಲಿಸೋದಲ್ಲ, ನಮ್ಮ ಪೊಲ್ಯೂಷನ್ ಲೆವೆಲ್ ಕಡಿಮೆ ಆಯಿತು. ಇಂಡಸ್ಟ್ರಿ ದೊಡ್ಡದಾಗ್ತಾ ಇದ್ದಂಗೆ ಭಾಳ ದೊಡ್ಡ ತೊಂದರೆ ಆಗೋದೇನು, ಗ್ಲೋಬಲ್ ಪೊಲ್ಯೂಷನ್ ಅಲ್ವಾ? ಯಾಕೆ ಗ್ಲೋಬಲ್ ಅನ್ನೋದ್ರೆ ಇಲ್ಲಿಗೆ ಅಲ್ಲಿಗೆ ಅಂತ ಸೇರಿದ್ದಲ್ಲ, ಎಲ್ಲರಿಗೂ ಸೇರಿದಂಗಿರುತ್ತೆ. ಇಲ್ಲಿ ಈ ದೇಶದಲ್ಲಿ ಆಗೋ ಪೊಲ್ಯೂಷನ್ ಇನ್ನೊಂದು ದೇಶಕ್ಕೂ ವ್ಯಾಪಿಸ್ಬೋದು, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಪೇಪರ್ ಹೆಂಗೆ ನಾವು ತಗೋತೀವೋ ಅದೇ ಥರ ಪ್ಲಾಸ್ಟಿಕ್ನು ಕೊಡಬೇಕು. ಬರ್ತಾ ಬರ್ತಾ ಬೇರೆ ಬೇರೆ ಐಟಮ್ಗೂ ಇದೇ ಥರ ಕಾನೂನುಗಳು ಬರ್ಬೋದು, ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಇಂಡಸ್ಟ್ರೀಸ್. ಅದನ್ನು ಅವರು ಸರಿಯಾಗಿ ಮಾಡ್ಕೊಂಡು ಹೋದರೆ ಇದೆಲ್ಲ ಆಗುತ್ತೆ. ಅದರಿಂದ ಹೆಚ್ಚು ಉದ್ಯೋಗಾವಕಾಶ ಸಿಗುತ್ತೆ ಅಲ್ವಾ? ಆ ಇಂಡಸ್ಟ್ರಿ ಅದೊಂದು ಇಂಡಸ್ಟ್ರಿ ಥರ ನಡೆಯುತ್ತಾ? ಸೊ ನಿಮ್ಮಲ್ಲಿ ಅನೇಕ ಕಡೆಗೆ ಅಂಥ ಕಡೆ ನಾನು ಸಿಗ್ಬೋದು. ಯು ವಿಲ್ ಕಾಂಟ್ರಿಬ್ಯೂಟ್ ಟು ದಿ ಇಕಾಲಜಿ ಇಕೋಸಿಸ್ಟಮ್ ಆಫ್ ದಿ ಅರ್ತ್ ಆಲ್ಸೋ. ಸ್ವಲ್ಪ ವೇಸ್ಟ್ ಪೇಪರ್ ರೀಸೈಕ್ಲಿಂಗ್ ಮಾಡ್ತಿದ್ರ ಬೇರೆ ಕಡೆ ಎಲ್ಲ ಹೊಸದಾಗಿ ತಯಾರಿಸಬೇಕಂದ್ರೆ ಮರಗಳಿಂದ ಅಥವಾ ಅವರು ವೇಸ್ಟ್ ಪೇಪರ್ನ ಬಳಸ್ತಾ ಇರ್ಬೋದಲ್ಲ ಸರ್? ಅಂದರೆ ಇವರ ಕ್ವಶನ್ ನಾವು ವೇಸ್ಟ್ ಪೇಪರ್ನ ಉಪಯೋಗಿಸ್ಕೊಂಡು ಪೇಪರ್ನ ತಯಾರು ಮಾಡ್ತಾ ಇದ್ದೀವಿ, ಬೇರೆಯವರು ತಯಾರು ಮಾಡದೇ ಇರೋರು ವರ್ಜಿನ್ ಪೇಪರ್ ಅಂತ ಅದು ಕರೆಯೋದು. ಏನಂತ ಹೇಳಿದ್ರೆ ಒಂದು ಸಾರಿ ಇಂಡಸ್ಟ್ರಿಯಲೈಸ್ ಆಗ್ಬಿಟ್ಟಿದ್ದೀವಿ, ವಿ ಹ್ಯಾವ್ ರೀಚ್ಡ್ ಎ ಲೆವೆಲ್. ನಾವು ವಾಪಸ್ ಅಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ, ಆ ಲೆವೆಲ್ನಲ್ಲಿ ನಾವು ಇದ್ದೀವಿ ಅಲ್ವಾ? ಸೊ ಈಗ ವರ್ಜಿನ್ ಪೇಪರ್ ಅಂತ ಕರಿತೇವೆ. ವರ್ಜಿನ್ ಪಲ್ಪ್ ಅಂತ ಏನು ಮರಗಳಿಂದ ನಾವು ಮಾಡಿ ಪಲ್ಪ್ ಮಾಡಿ ಅದರಿಂದ ಬಾಕ್ಸ್ ತಯಾರು ಮಾಡೋದು. ಸೊ ಏನಾಗುತ್ತೆ, ಅದರಿಂದ ಕೆಲವು ಪರ್ಪಸ್ಸಿಗೆ ಕೆಲವು ಥರ ಅಪ್ಲಿಕೇಶನ್ಗೆ ಅದು ಬೇಕಾಗುತ್ತೆ. ಎಲ್ಲವನ್ನೂ ವೇಸ್ಟ್ ಪೇಪರ್ ರೀಸೈಕಲ್ ಮಾಡಿರೋ ಪೇಪರೇ ನಮ್ಮ ಇವತ್ತಿನ ಅಗತ್ಯಗತ್ಯಗಳೆಲ್ಲವನ್ನೂ ಪೂರೈಸೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅದು ಕೂಡ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಥರ ಫಾರೆಸ್ಟ್ ಆ್ಯಕ್ಟ್ ಅಂತ ಇದೆ. ಫಾರೆಸ್ಟ್ ಆ್ಯಕ್ಟ್ನಲ್ಲೇ ಕೆಲವು ಪ್ರೊವಿಷನ್ಸ್ ಮಾಡಿದ್ದಾರೆ. ಸೋಷಿಯಲ್ ಫಾರೆಸ್ಟ್ರಿ ಅಂತ ಮಾಡ್ತಾರೆ. ಕಾಡು ಎಲ್ಲ ಥರ ಅಲ್ಲ, ಕೆಲವು ಜಾಗದಲ್ಲಾದರೂ ಅದನ್ನು ಕಾಡನ್ನು ಬೆಳೆಸಬೇಕಾಗುತ್ತೆ. ಅಲ್ಲಿ ಬೆಳೆಸುವಂಥ ಮರಗಳು ಇದಕ್ಕೆ ಅನುಕೂಲ ಇರಬೇಕು ಅಂತಂದ್ರೆ ಮಾಡ್ತಾರೆ. ಕೆಲವು ಅಪ್ಲಿಕೇಶನ್ಗೆ ಅದು ಇನ್ನೂ ಮುಂದುವರಿಯುತ್ತೆ, ಆದರೆ ಬರ್ತಾ ಬರ್ತಾ ಅದು ಕಡಿಮೆ ಆಗಿ ಇದು ಜಾಸ್ತಿ ಆಗಿದೆ. ಬಟ್ ಮುಂದೆ ಕೂಡ ಅದು ಇರುತ್ತೆ. ಅದಕ್ಕೆ ಇದೇ ಅಲ್ವಾ ಪ್ರಶ್ನೆ? ಕರೆಕ್ಟಾ? ಬಟ್ ಒಂದೇ ನಂದು ಇದು ಅಲ್ಲ, ಒಂದು ಜನ ಇತ್ತು, ಒಬ್ಬೊಬ್ಬರಾಗಿ ಹೇಳ್ತಾ ಇಲ್ಲ, ವೆರಿ ಹ್ಯಾಪಿ. ಬಟ್ ಅಷ್ಟು ಟೈಮ್ ಇದೆಯಲ್ಲ ಗೊತ್ತಿಲ್ಲ, ನನಗಿದೆ ಒಂದು ಸ್ವಲ್ಪ ಹೊತ್ತು. ಆದರೆ ಪ್ರಶ್ನೆಗಳನ್ನು ನೀವು ಪೇಪರು ವೇಸ್ಟ್ ಪೇಪರ್ ಅಷ್ಟಕ್ಕೆ ಸೀಮಿತ ಮಾಡಬೇಡಿ. ಹೌದು. ಬಿಕಾಸ್ ದಿ ಸಬ್ಜೆಕ್ಟ್ ಇಸ್ ನಮ್ಮ ಇಂಡಸ್ಟ್ರಿ, ಜನರಲ್ ಇಂಡಸ್ಟ್ರಿನಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ತಿಳ್ಕೊಂಡು ಪ್ರಶ್ನೆ ಕೇಳಿ. ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್. ನೀವೇನು ಓದ್ತಾ ಇರೋದಮ್ಮ ನೀವು? ಬಿಕಾಮ್. ಅದೇ ಅದು ಪ್ರಾಬ್ಲಮ್. ಅದು ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ಯಾಕೆಂದರೆ ನಾನು ಬೇಸಿಕಲಿ ಟೆಕ್ನಿಕಲ್ ಸಬ್ಜೆಕ್ಟ್ ಓದಿರೋನಲ್ಲ, ಹಾಗಾಗಿ ಈ ಅನುಮಾನಗಳು ಬರುತ್ತೆ. ಟೆಕ್ನಿಕಲ್ ಅಂದರೆ ಏನು, ನಾನ್ ಟೆಕ್ನಿಕಲ್ ಅಂದರೆ ಏನು ಅಂತ. ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ. ಪ್ರೋಸೆಸ್ಸನ್ನು ಇಲ್ಲಿ ನಾವು ಮಾಡೆಲ್ಲು ತಂದಿಲ್ಲ, ನೀವು ಫ್ಯಾಕ್ಟ್ರಿಗೂ ಬಂದಿದೆ ಅಂತ ಸಂಪೂರ್ಣ ನೀವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆದರೆ ಸರಳವಾಗಿ ಹೇಳ್ಬೇಕಂದ್ರೆ ಟೆಕ್ನಿಕಲ್ ಪ್ರೋಸೆಸ್ ಅಂದರೆ ಪೇಪರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಪ್ರೋಸೆಸ್. ಈಗ ರಾ ಮೆಟೀರಿಯಲ್ ನಮಗೆ ಬಂದ ಮೇಲೆ ಶುರುವಾಗುತ್ತಲ್ಲ, ಅಲ್ಲಿಂದ ಟೆಕ್ನಿಕಲ್ ಶುರುವಾಗುತ್ತೆ. ಅಂದರೆ ಫಸ್ಟು ಪಲ್ಪ್ ಮಾಡ್ತೀವಿ. ಪಲ್ಪ್ ಮಾಡುವಾಗ ಆ ಪೇಪರ್ನೆಲ್ಲ ಒಂದು ಕಡೆಗೆ ಹಾಕಿ, ಆ ಪೇಪರ್ನಲ್ಲಿ ಪ್ಲಾಸ್ಟಿಕ್ ಇರ್ಬೋದು, ಯಾಕಂದರೆ ಎಲ್ಲೆಲ್ಲಿಂದ ಬಂದಿರುತ್ತೆ ಅಂತ ಹೇಳಿದೆ, ಅದನ್ನು ಸ್ಟ್ರ್ಯಾಪ್ ಮಾಡಿರ್ತಾರೆ. ಒಂದು ಸ್ವಲ್ಪ ಕಬ್ಬಣ ಇರ್ಬೋದು, ಅದರಲ್ಲಿ ಮೊಳೆ ಇರ್ಬೋದು, ಪ್ಲಾಸ್ಟಿಕ್ ರಬ್ಬರು ಇರ್ಬೋದು ಅದರೊಳಗಡೆ ಅಲ್ವಾ, ಅದೆಲ್ಲ ಬೇರೆ ಮಾಡಬೇಕು. ಅದೆಲ್ಲ ಹೆಂಗೆ ಮಾಡೋದು, ಒಬ್ರು ಕೂತ್ಕೊಂಡು ತೆಗಿಯೋಕ್ಕಾಗಲ್ಲ, ಅದಕ್ಕೊಂದು ಮೆಷಿನ್ ಇರುತ್ತೆ. ಆ ಮೆಷಿನ್ನಲ್ಲಿ ಅದನ್ನೆಲ್ಲ ಬೇರೆ ಬೇರೆ ಮಾಡಬೇಕು.
ಬೇರೆ ಬೇರೆ ಮಾಡುವಾಗ ಹೆಂಗೆ ಈ ಪ್ಲಾಸ್ಟಿಕ್ ಎಲ್ಲ ತೆಗಿಯೋ ಒಂದು ಕಡೆ ಸುತ್ಕೋಬೇಕು, ಆ ಥರ ಒಂದು ತಿರುಗಿಸೋಂಗಿರ್ಬೇಕು. ಇನ್ನೊಂದು ಕಡೆಯಲ್ಲಿ ಕಬ್ಬಣದನ್ನೆಲ್ಲ ಮಾಡೋದು ಹೆಂಗೆ, ಎಲ್ಲೊಂದು ಕಡೆ ಮ್ಯಾಗ್ನೆಟಿಕ್ ಫೋರ್ಸ್ ಇರಬೇಕು, ಅದಕ್ಕೆ ನಾವು ಬಂದು ಅಲ್ಲಿಗೆ ತಗೋಬೇಕು, ಅಲ್ಲಿಂದ ಶುರುವಾಗ ಇದೆಲ್ಲ ಟೆಕ್ನಿಕಲ್ ಅಲ್ವಾ. ಸೊ ಎಂಜಿನಿಯರಿಂಗ್ ಪ್ರೋಸೆಸ್ ಮೆಷಿನಿಗೆ ಸಂಬಂಧಪಟ್ಟಿತ್ತು ಅಥವಾ ಮೆಷಿನ್ ಪಾರ್ಟಿಗೆ ಸಂಬಂಧಪಟ್ಟಿತ್ತು. ಅಲ್ಲಿಂದ ಟೆಕ್ನಿಕಲ್ ಶುರುವಾದರೆ ಪೇಪರ್ ಹೊರಗಡೆ ಬರೋವರೆಗೂ, ಅಂದರೆ ಪೇಪರು ಒಂದು ರೋಲ್ಗಳಂತ ಇರುತ್ತೆ, ಅದ್ರ ಮಧ್ಯ ಅದು ಪಲ್ಪು ಹಾದು ಹೋಗುತ್ತೆ, ಈ ಕಡೆಯಿಂದ ಬಾಯ್ಲರ್ನಲ್ಲಿ ಸ್ಟೀಮ್ ಮಾಡಿರ್ತೀವಿ, ಆ ಸ್ಟೀಮನ್ನಲ್ಲಿ ಕೊಟ್ಟಾಗ ಅದು ಹೀಟ್ ಆಗುತ್ತೆ, ಎಷ್ಟು ಹೀಟ್ ಮಾಡಬೇಕು ಅಂತ ಗೊತ್ತಿರಬೇಕು ಅವ್ರಿಗೆ. ಇದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್. ಪೇಪರ್ನ ತೆಗೆದು ಸುತ್ತಿ ಇಟ್ಮೇಲೆ ಮಾರ್ಕೆಟಿಂಗ್ ಬಂತು, ಅದು ನಾನ್ ಟೆಕ್ನಿಕಲ್ ಮಾರ್ಕೆಟಿಂಗ್ ಮಾಡೋದು ಅಲ್ವಾ. ಸೊ ಇದೆಲ್ಲ ನೋಡೋದಕ್ಕೆ ಜನರನ್ನ ರಿಕ್ರೂಟ್ ಮಾಡಬೇಕು, ಅವರಿಗೆ ಟ್ರೈನಿಂಗ್ ಕೊಡಬೇಕು, ಅದೆಲ್ಲ HR ನೋಡ್ಬೋದು. ಇದೆಲ್ಲ ಆದಮೇಲೆ ದುಡ್ಡು ತರಬೇಕು, ಮಾರ್ಕೆಟ್ ಮಾಡಿದ ಮೇಲೆ ದುಡ್ಡು ಅವರಿಂದ ಬರೋಂಗೆ ನೋಡ್ಕೋಬೇಕು, ಬೇರೆಯವರಿಗೆ ನಾವು ಪರ್ಚೇಸ್ ಮಾಡ್ಕೊಂಡು ಅವರಿಗೆ ಪೇಮೆಂಟ್ ಮಾಡಬೇಕು, ಇದೆಲ್ಲ ಫೈನಾನ್ಷಿಯಲ್ ಮಾಡ್ಬೋದು, ಅದೇ ನಾನ್ ಟೆಕ್ನಿಕಲ್. ಸೊ ಹೀಗೆ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಯಾವುದೇ ಇಂಡಸ್ಟ್ರಿನಲ್ಲಿ ಇದೆ. ನಿಮ್ಮ ಪ್ರಶ್ನೆ ಸಾಧ್ಯವಾದಷ್ಟು ಜನರಲ್ ಫ್ಯಾಕ್ಟ್ರಿನಲ್ಲಿ ಕಾರ್ಪೊರೇಟ್ ಜಗತ್ತಿನಲ್ಲಿ ನಾನು ಹೇಗೆ ಉದ್ಯೋಗ ಗಿಟ್ಟಿಸ್ಕೋಬೇಕು, ಉದ್ಯೋಗ ಗಿಟ್ಟಿಸ್ಕೊಳ್ಳೋದಕ್ಕೆ ನಾನು ಏನೇ ಕಲಿಬೇಕು, ಆ ಥರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಈಗ ನೆಕ್ಸ್ಟ್ ಇಲ್ಲಿ ಹೆಚ್ಚು ಡಿಗ್ರಿ ನಾವು ಮುಗಿಸಿ ಹೋಗೋರು ಇದ್ದೀರಾ, ಕೆಲವೆಲ್ಲ ರೆಸ್ಯೂಮ್ ಅಲ್ಲಿಗೆ ನಿಮ್ಗೆ ಫಸ್ಟ್ ಆಫ್ ಆಲ್ ರೆಸ್ಯೂಮ್ ಎಲ್ಲಿ ಸೆಂಡ್ ಮಾಡ್ಬೇಕಂತಾನೆ ಗೊತ್ತಿರಲ್ಲ ಇಲ್ಲಿರೋರು, ಎಲ್ಲಿ ಬಂದು ಕೊಡಬೇಕು, ಹೇಗೆ ಕೊಡಬೇಕು, ನಾನೇನು ಕಲಿಬೇಕು BCom ಜೊತೆಗೆ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಉದ್ಯೋಗ ಗಿಟ್ಟಿಸ್ಕೊಳ್ಳಿಕ್ಕೆ, ಇದು ಬೇಕಲ್ಲ ನಿಮಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ನನ್ನ ಹತ್ರ ಏನು ಎಕ್ಸ್ಟ್ರಾ ಕ್ವಾಲಿಟೀಸ್ ಇರಬೇಕು. ಓಕೆ, ನಿಮ್ಮ ಪ್ರಶ್ನೆಗಳು ಈ ಓರಿಯೆಂಟೆಡ್, ಆರ್ಟ್ಸ್ ಇರಲಿ, ಸೈನ್ಸ್ ಇರಲಿ, ಕಾಮರ್ಸ್ ಇರಲಿ. ಸೊ ನಿಮ್ಮ ಫ್ಯಾಕ್ಟ್ರಿನಲ್ಲಿ ನಾಟ್ ಓನ್ಲಿ ಇವ್ರದೊಂದೇ ಫ್ಯಾಕ್ಟ್ರಿ ಅಂತಲ್ಲ, ಎಲ್ಲ ಇಂಡಸ್ಟ್ರಿ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ನಾನೊಂದು ನೀವು ಉದ್ಯೋಗ ಗಿಟ್ಟಿಸ್ಕೊಳ್ಬೇಕು ನನ್ನ ಊರಲ್ಲಿ ಅಂದ್ರೆ ನೀವು ಒಂದು ಎಕ್ಸ್ಟ್ರಾ ಕ್ವಾಲಿಟೀಸ್ ಇರಬೇಕು, ಓಕೆ, ಎಕ್ಸ್ಟ್ರಾ ನಾಲೆಡ್ಜ್ ಇರಬೇಕು, ಅದನ್ನ ನಾನು ಹೇಗೆ ಕಳಿಸ್ಬೇಕು, ಯಾವ ಥರದ ನಾಲೆಡ್ಜ್ ನಾನು ಪಡ್ಕೋಬೇಕು. ಸೊ ಅದರ ನಿಮ್ಮ ಕ್ವಶನ್ ಇದೆ, ನೀವು ಪೂರ ಎಲ್ಲರೂ ಇದು ಅನುಕೂಲ ಆಗುತ್ತೆ. ಓಕೆ, ಹಾಗೆ ಒಂದು ರೌಂಡ್ ಇದ್ರೆ ಅಲ್ಲಿಗೆ ನೀವು ಹೇಗೆ ಜಾಬ್ ಅಲ್ಲಿಗೆ ಜಾಬ್ ರಿಕ್ರೂಟ್ಮೆಂಟ್ ಹೇಗೆ ಮಾಡ್ಕೊತೀರಾ, ಪ್ರೊಸೀಜರ್ಸ್ ಹೇಗಿರುತ್ತೆ? ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, ನಾನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಹೇಳಿದೆ ನಾನು. ಅಲ್ಲಿಗೆ ರಿಕ್ರೂಟ್ ಮಾಡುವಾಗ ಯಾವುದೇ ಇಂಡಸ್ಟ್ರಿ ಹೇಗೆ ರಿಕ್ರೂಟ್ ಮಾಡ್ಕೊಳ್ತಾ ಇದೆ ಅಲ್ವಾ, ಕರೆಕ್ಟಾ? ಯಾವುದೇ ಜಾಬ್ ಅದನ್ನ ಹೇಗೆ ಯಾವುದೇ ಜಾಬ್ ಕೂತ್ಕೊಳ್ಳಿ. ಈಗ ರಿಕ್ರೂಟ್ಮೆಂಟ್ಗೆ ಫಸ್ಟ್ ಕ್ಯಾಂಡಿಡೇಟ್ಸ್ ಬೇಕು ಅಲ್ವಾ. ಫಸ್ಟ್ ನಾವು ಏನೇನು ವೇಕೆನ್ಸಿ ಇದೆ ಅಂತ ಐಡೆಂಟಿಫೈ ಮಾಡಿರ್ತೀವಿ, ಅದಕ್ಕೆ ಬೇಕಾಗುವಂಥ ಜನ ಏನಂದ್ರೆ ಒಂದು ಪ್ರೊಫೈಲ್ ಮಾಡ್ತೀವಿ. ಏನಂತ ಹೇಳಿದ್ರೆ ಈಗ ಒಂದು ಪ್ರತಿಯೊಬ್ಬರಿಗೂ ಒಂದು ಕೆಲಸ ಮಾಡೋದಕ್ಕೆ ಒಂದು ಕ್ವಾಲಿಫಿಕೇಶನ್ ಬೇಕು, ಇಲ್ಲ ಕಾಂಪಿಟೆನ್ಸಿ ಬೇಕು. ಕಾಂಪಿಟೆನ್ಸಿ ಬೇಕಾಗೋದು ಯಾವಾಗ, ಕಾಂಪಿಟೆನ್ಸಿ ಯಾವಾಗ ಬರುತ್ತೆ, ಅವ್ರಿಗೊಂದು ಅವಕಾಶ ಸಿಕ್ಕಿದ ಮೇಲೆ ಅಲ್ವಾ. ಸೊ ಹಾಗಾಗಿ ನಾವೇನು ತಯಾರು ಮಾಡ್ತೀವಿ ಅಂದರೆ ಒಂದು ಪರ್ಟಿಕ್ಯುಲರ್ ಜಾಬಿನ ಪ್ರೊಫೈಲನ್ನು ಮಾಡ್ತೀವಿ, ಈ ಥರ ಕೆಲಸಗಳನ್ನು ಮಾಡಬೇಕಾಗುತ್ತೆ ಇವರು ಅಂತೇಳಿ. ಆನಂತರ ಅದಕ್ಕೆ ಏನು ಕಾಂಪಿಟೆನ್ಸಿ ಬೇಕಾಗುತ್ತೆ, ಏನು ಕ್ವಾಲಿಫಿಕೇಶನ್ ಇರಬೇಕು, ಏನೆಲ್ಲ ನಾಲೆಡ್ಜ್ ಇರಬೇಕು, ಅದೆಲ್ಲ ಗೊತ್ತಾದ್ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಈ ಥರ ಕ್ವಾಲಿಫಿಕೇಶನ್ ಇರೋರು, ಇಂಥ ಎಕ್ಸ್ಪೀರಿಯನ್ಸ್ ಇರೋರು, ನಮಗೆ ಎಷ್ಟು ಜನ ಬೇಕಾಗುತ್ತೆ ನೀವು ಅರ್ಜಿ ಹಾಕ್ಬೋದು ಅಂತ. ಸೊ ಇನ್ನೊಂದು ಮೆಥಡ್ ಏನಂದರೆ ದೇರ್ ಆರ್ ವೇರಿಯಸ್ ಕನ್ಸಲ್ಟೆಂಟ್ಸ್ ಅಂತ ಇರ್ತಾರೆ, ಮ್ಯಾನ್ ಪವರ್ ಕನ್ಸಲ್ಟೆಂಟ್ಸ್. ಅಂದರೆ ಅವರು ಈಗಾಗಲೇ ಬೇರೆ ಬೇರೆ ಥರ ಜನರನ್ನ ತಗೊಂಡು ಅವರ ಪ್ರೊಫೈಲನ್ನು ಅವ್ರ ಜೊತೆಗೆ ಇಟ್ಕೊಂಡಿರ್ತಾರೆ. ನಾವು ನಮ್ಮ ಪ್ರೊಫೈಲು, ನಮ್ಮ ರಿಕ್ವೈರ್ಮೆಂಟ್ನ ಅವರನ್ನು ಶೇರ್ ಮಾಡಿಕೊಂಡ್ರೆ ಅವ್ರೇನು ಮಾಡ್ತಾರೆ, ಆ ಸೂಟಬಲ್ ಆಗಿರುವಂಥದ್ದು ನಮಗೆ 8 ಜನ ಬೇಕು ಅಂತ ನಾವು ಹೇಳಿದ್ರೆ ಅದಕ್ಕೆ ತಕ್ಕಾಗಿ ಒಂದು 25 ಅಪ್ಲಿಕೇಶನ್ಸನ್ನು ಕಳಿಸ್ಕೊಡ್ತಾರೆ. ನಾವು ಅದನ್ನು ನೋಡ್ತೀವಿ, ಅದರಲ್ಲಿ ನಮಗೆ ಸೂಕ್ತವಾದಂಥ ಜನನ ನಾವು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅವರನ್ನು ರಿಟರ್ನ್ ಟೆಸ್ಟು, ಇಂಟರ್ವ್ಯೂನು ಕರಿತೀವಿ. ಕರೆದಾಗ ಅದಕ್ಕೊಂದು ಟೀಮ್ ಮಾಡ್ಕೊಂಡಿರ್ತೀವಿ. ಅವರೆಲ್ಲರೂ ಅವ್ರನ್ನ ಇಂಟರ್ವ್ಯೂ ಮಾಡಿ ಇದು ಅವ್ರಿಗೆ ರಿಟರ್ನ್ ಟೆಸ್ಟ್ ಮಾಡಿದಾಗ ಅವರ ಕಾಂಪಿಟೆನ್ಸಿ ಎಷ್ಟಿದೆ, ಎಷ್ಟು ಮಟ್ಟಿಗೆ ಅವರು ನಮ್ಮ ರಿಕ್ವೈರ್ಮೆಂಟಿಗೆ ಸೂಟಬಲ್ ಆಗ್ತಾರೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಬೋದು. ಇದು ಒಂದು ಈಗಾಗಲೇ ಇರುವಂಥದ್ದು ಸ್ವಲ್ಪ ಅನುಭವ ಇರುವಂಥ ಜಾಬ್. ಈಗ ಫ್ರೆಶರ್ಸ್ ನೀವೆಲ್ಲ ಏನು ಮಾಡ್ತೀರಾ, ನೆಕ್ಸ್ಟ್ ಇಯರ್ ನೀವು ಎಜುಕೇಷನ್ ಮುಗಿಸ್ತೀರಾ. ನೀವೆಲ್ಲ ಬಂದರೆ ಏನು ಮಾಡಬೇಕು, ನಿಮ್ಮನ್ನು ಸಾಮಾನ್ಯವಾಗಿ ಎಲ್ಲ ಇಂಡಸ್ಟ್ರಿನವರು ತಗೊಳ್ಳೋದು ಟ್ರೈನಿ ಆಗಿ ತಗೋತಾರೆ. ಟ್ರೈನಿ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಫಂಕ್ಷನ್ನಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಪೀರಿಯಡು 6 ತಿಂಗಳು, 1 ವರ್ಷನೋ 2 ವರ್ಷನೋ ಇರುತ್ತೆ. ಸೊ ಆ ಥರ ಮಾಡಿದಾಗ ನಾನು ಹೇಳಿದಂಗೆ ಕಾಂಪಿಟೆನ್ಸಿ ಅದೆಲ್ಲ
ನಾಟ್ ರಿಲೆವೆಂಟ್. ಕ್ವಾಲಿಫಿಕೇಷನ್ ಮತ್ತು ಜನರಲ್ ಆಗಿ ನಿಮಗೆ ನಿಮ್ಮನ್ನು ಟ್ರೈನ್ ಮಾಡಿದರೆ ನೀವು ಆ ಲೆವೆಲ್ಗೆ ಬರ್ಬೋದಾ ಅನ್ನೋದನ್ನು ಮಾತ್ರ ಚೆಕ್ ಮಾಡಿಕೊಂಡು ವಿಲ್ ಎಂಗೇಜ್ ದೆಮ್ ಆಸ್ ಎ ಟ್ರೈನಿಂಗ್. ಎಷ್ಟೋ ಇಂಡಸ್ಟ್ರಿಗಳಲ್ಲಿ ಹೇಗಿರ್ತದೆ, ಬೇಕಾದಾಗ ಒಂದು ಟ್ರೈನಿಂಗ್ ತಗೊಳ್ಳೋದಿದೆ. ಇನ್ನು ಕೆಲವೆಲ್ಲ ಏನಿರುತ್ತೆ, ಪ್ರತಿ ವರ್ಷ ನಾವು ಒಂದು 10 ಜನ ಟ್ರೈನಿಂಗ್ಸ್ ತಗೋದು. ನಮ್ಮ ರಿಕ್ವೈರ್ಮೆಂಟ್ 3-4 ಇರ್ಬೋದು, ಅಥವಾ ಯಾರೋ ಬಿಟ್ಟು ಹೋಗ್ಬೋದು, ಅವ್ರನ್ನ ಉಳಿಸ್ಕೊಂಡು ಬೇರೆಯವರಿಗೆ ಈಗಾಗಲೇ ಟ್ರೈನಿಂಗ್ ಆಗಿರುತ್ತೆ. ಅವರು he or she becomes a trained person. ಇನ್ನೊಂದು ಕಡೆ ಅವ್ರಿಗೆ ಅವಕಾಶ ಸಿಗೋದಕ್ಕೆ ಅನುವಾದ ಅಲ್ವಾ? ಸೊ ನಾರ್ಮಲಿ ದಿಸ್ ಇಸ್ ದಿ ಪ್ರೊಸೀಜರ್ ಎನಿ ಇಂಡಸ್ಟ್ರಿ ಅಡಾಪ್ಟ್. ಅದ್ರ ಜೊತೆಗೆ ಎಷ್ಟೋ ಇಂಡಸ್ಟ್ರೀಸ್ ಏನು ಮಾಡ್ತಾರೆ, ಕಾಲೇಜ್ನಲ್ಲಿ ನಿಮ್ಮಲ್ಲಿ ಏನು ಪ್ಲೇಸ್ಮೆಂಟ್ ಡಿವಿಷನ್ ಎಲ್ಲ ಇರುತ್ತೆ, ಅವ್ರ ಹತ್ರ ಬಂದು ಡಿಸ್ಕಸ್ ಮಾಡಿ ನಮ್ಮ ರಿಕ್ವೈರ್ಮೆಂಟ್ ಈ ಥರ ಇದೆ, ನೀವು ಕೊಡ್ತೀರಾ, ನಿಮ್ಮಲ್ಲಿ ಎಷ್ಟು ಜನ ಹೊರಗಡೆ ಬರ್ತಾರೆ ನೆಕ್ಸ್ಟ್ ಇಯರು, ಅವ್ರದ್ದೆಲ್ಲ ಡೀಟೇಲ್ಸ್ ತೊಗೊಂಡೋಗಿ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಮಾಡುವಂಥದ್ದು ಇರುತ್ತೆ. ಅದನ್ನ ಇಲ್ಲೇ ಬಂದು ಸೆಲೆಕ್ಟ್ ಮಾಡ್ಬೋದು ಅಥವಾ ಫ್ಯಾಕ್ಟ್ರಿಗಳಿಗೆ ಕರೆದು ಸೆಲೆಕ್ಟ್ ಮಾಡ್ಬೋದು. ದಿಸ್ ಇಸ್ ಅನದರ್ ಮೆಥಡ್. ಇನ್ನೂ ಕೆಲವು ಮೆಥಡ್ ಇರ್ಬೋದು, ಬ್ರೀಫ್ ಆಗಿ ಇದಿಷ್ಟೇ. ಮತ್ತೆ ಥ್ಯಾಂಕ್ ಯು ವೆರಿ ಮಚ್. ಸ್ವಲ್ಪ ಮಟ್ಟಿಗಾದರೂ ಅಂದರೆ ಭಾಳ ಸಂತೋಷ ಆಗೋ ವಿಚಾರ ಏನಂದರೆ, ನಾನು ಸುಮ್ಮನೆ ಏನೋ ಮಾತಾಡೋದಕ್ಕಿಂತ ನಿಮ್ಮಲ್ಲಿ ಈ ಉತ್ಸಾಹ ಇದು ಜಾಸ್ತಿ ಆಗಬೇಕು, ಮಾತಾಡಬೇಕು. ದಟ್ ಈಸ್ ಒನ್ ಆಫ್ ದಿ ಎಕ್ಸ್ಪೆಕ್ಟೇಷನ್ಸ್ ಆಫ್ ಇಂಡಸ್ಟ್ರಿ. ಯಾಕೆ ಮಾತಾಡಬೇಕು ಅಂತ ಹೇಳಿದ್ರೆ, ನಾವು ಮಾತೇ ಆಡದೆ ಹೋದರೆ ಅಥವಾ ನಮ್ಮಲ್ಲಿ ಏನು ಅನುಮಾನ ನಮಗೆಲ್ಲೋ ಗೋಚರ ಆಯಿತು ಅನ್ನೋದನ್ನು ಕೇಳದೆ ಹೋದರೆ, ಮಗು ಹತ್ತಿರ ಮಾತ್ರ ಹಾಲು ಕುಡಿಸೋದು ಅಂತ ಹೇಳ್ತಾ ಇರ್ತಾರಲ್ವಾ, ಹಾಗೆ ನೀವು ಕೇಳಬೇಕು. ನಿಮ್ಗೆ ಅನುಮಾನ ಹುಟ್ಟಬೇಕು. ಫಸ್ಟ್ ಆಫ್ ಆಲ್ ಅನುಮಾನ ಬಂದರೆ ನಾವು ಆಮೇಲೆ ನೀವು ಅದನ್ನು ಪರಿಹಾರ ಮಾಡ್ಕೋಬೇಕಾದ್ರೆ ಮಾತಾಡಬೇಕು, ಬೋಲ್ಡ್ನೆಸ್ ಇರಬೇಕು, ಇನ್ಹಿಬಿಷನ್ಸ್ ಇರಬಾರ್ದು ಅಲ್ವಾ? ಆ ಥರದ್ದನ್ನು ದಯವಿಟ್ಟು ಡೆವಲಪ್ ಮಾಡ್ಕೊಳ್ಳಿ, ಬೇರೆ ಬರ್ಬೋದು. ನಾನು ಅದಕ್ಕೆ ಹೇಳಿದೆ, ನಿಮ್ಮ ಥರನೇ ನಿಮ್ಮ ಊರಿನಲ್ಲೇ ಒಂದು ಸ್ಕೂಲ್ನಲ್ಲಿ ಕಲಿತು ಓದಿ ನಾನು ಬಂದೆ. ಇಷ್ಟು ವರ್ಷ ನಾನು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು, ಬೇರೆ ಬೇರೆ ಸಾವಿರಾರು ಜನರ ಹತ್ರ ಮಾತಾಡೋಕ್ಕೆ ಸಾಧ್ಯ ಆಯಿತು. ನಾನು ಆರಂಭ ಮಾಡಿದಾಗ ಒಂದು ಹೇಳ್ತೀನಿ, ನಾನೇನಾದ್ರು ಜೋರಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ನನಗೇ ಕೇಳಿಸ್ತಾ ಇರಲಿಲ್ಲ. ನನಗೆ ಅನಿಸುತ್ತೆ ಆಯಿತು ತುಂಬ ಜೋರಾಗಿ ಕೇಳಿಸ್ತಾ ಇದ್ದೀನಿ ನಾನು ಅಂತ. ಆದರೆ ನನಗೆ ಅದು ಸ್ಪಷ್ಟವಾಗಿ ಕೇಳ್ತಾ ಇರಲಿಲ್ಲ. ಅಂದರೆ ಇವ್ರ ಹತ್ರ ಮಾತಾಡ್ಬೋದಾ, ಇವ್ರ ಹತ್ರ ಮಾತಾಡಬಾರ್ದಾ, ಹೆದರಿಕೆ. ಆ ಹೆದರಿಕೆಯನ್ನು ದೂರ ಇಟ್ಟು ಓಲ್ಡ್ ಆಗಿ ಎಲ್ಲ ಇತ್ತೀಚೆಗೆ ತುಂಬ ಓಲ್ಡ್ ಆಗಿರ್ತೀರ, ಇನ್ನೂ ಸ್ವಲ್ಪ ವಿಚಾರ ಏನಿದೆ ಅನ್ನೋದನ್ನು ನೋಡಿ ಅದಕ್ಕೆ ಹೆಚ್ಚು ನಿಮ್ಮ ಟಾಪಿಕ್ಸ್ ಏನಿದೆ ಅದರ ಬಗ್ಗೆ ಹೆಚ್ಚು ವಿಚಾರನ ತಿಳ್ಕೊಳ್ಳಿ. ಕಾಲೇಜಲ್ಲಿ ಓದೋದು ಅಷ್ಟೇ ಅಲ್ಲ, ಬೇರೆ ಬೇರೆ ಥರ ತಿಳ್ಕೊಳ್ಬೋದು ನೀವು. ಅದಕ್ಕೆ ನೀವು ಹೆಚ್ಚು ಗಮನ ಕೊಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನನಗೆ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ಗೆ ಕೃತಜ್ಞನಾಗಿದ್ದೀನಿ. ನನಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದೀನಿ, ನಿಮ್ಮ ಜೊತೆ ಕಳೆಯೋ ಅವಕಾಶ. ನಾನು ಎಷ್ಟು ಮಟ್ಟಿಗೆ ನಿಮ್ಮ ಇದನ್ನು ಕನ್ವೆ ಮಾಡಿದೆ ಅನ್ನೋದು ನನಗೆ ತೃಪ್ತಿಯಾಗಿಲ್ಲ, ಆದರೂ ಕೂಡ ಇಂಥ ಅವಕಾಶ ನನಗೆ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಕಾಲೇಜಿನ ಎಲ್ಲರಿಗೂ, ನಿಮ್ಮ ಪ್ರಾಚಾರ್ಯರಿಗೆ ಮತ್ತು ಬೇರೆಯವರೆಲ್ಲರಿಗೂ, ನಿಮ್ಗೆಲ್ಲರಿಗೂ ಭಾಳ ಕೃತಜ್ಞನಾಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ತುಂಬಾನೇ ಎನರ್ಜೆಟಿಕ್ ಆಗಿ ಮಾತಾಡೋದು, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅವರು ಮೊದಲೇ ಹೇಳ್ಬಿಟ್ರು ನಿಮ್ಮ ಜೊತೆ ಸಮಯ ಕೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ. ಹಾಗೆ ಒಂದು ಕೈಗಾರಿಕೆಯ ಪ್ರಾಸೆಸ್ ಹೇಗೆ ನಡೀತದೆ ಅನ್ನೋದು ಕೂಡ ನಮಗೆ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಅವರು ಮಾದರಿ ಕೂಡ ಆಗಿದ್ದಾರೆ ನಿಮಗೆ. ನಿಮ್ಮೂರಿನವರೇ, ಇದೆಲ್ಲೋ ಅಲ್ಲ, ನಿಮ್ಮೂರಿನವರೇ ಮತ್ತೆ ನಿಮ್ಮ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಓದಿದವರೇ. ಅವರ ಹೇಳಿದಾಗಲೇ ನಮ್ಗೊಂಥರ ಹೆಮ್ಮೆ ಅನ್ಸುತ್ತೆ ಒಂದೊಂದ್ಸಲ. ಸೊ ನಿಮಗೂ ಕೂಡ ಅದಕ್ಕೆ ಉತ್ತರ ಕೂಡ ಆಗ್ಬೇಕು. ನಾನು ಆ ಶಾಲೆಯಲ್ಲಿ ಓದಿಲ್ಲ, ನನಗೆ ಅಷ್ಟು ಎಜುಕೇಶನ್ ಇಲ್ಲ, ಸೊ ನಿಮ್ಮದೇ ಊರಲ್ಲಿ ಓದಿ ಇಲ್ಲೇ ಕೆಲಸ ತೆಗೆದುಕೊಂಡಿದ್ದಾರೆ, ಅದೊಂದು ಹೆಮ್ಮೆ ಸಿಗ್ತಿ. ತುಂಬಾ ಧನ್ಯವಾದಗಳು ಸರ್. ಸೊ ಹಾಗೆ ನಮ್ಮ ಮುಂದಿನ ಒಂದು ಉಪನ್ಯಾಸನ ನೀಡಲಿಕ್ಕೆ ಸರ್ ಶ್ರೀ ಎಚ್.ಜೆ. ರಾಜಪ್ಪ ಸರ್ ನಿಮಗೆ ಮುಂದಿನ ಉಪನ್ಯಾಸನ ನೀಡ್ತಾರೆ. ನಮಸ್ಕಾರ, ನನ್ನ ಹೆಸರು ರಾಜಸ್ವಾಲಿ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೊದಲನೇ ನನಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ. ಇದೊಂದು ಅವಕಾಶ ಕಲ್ಪಿಸುವಂಥ ನಿಮ್ಮ ಕಾಲೇಜು ಸಿಬ್ಬಂದಿ ವರ್ಗಕ್ಕೆ ನನ್ನ ಹೃತ್ಪೂರ್ವಕ
ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತಿನ ಟಾಪಿಕ್ನ ಆಲ್ರೆಡಿ ಅವರು ಸವಿವರವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಬಹಳ ಕಡಿಮೆ ಸಮಯದಲ್ಲಿ ಅವರು ವಿಚಾರನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ವಿಚಾರ ಮಾತ್ರ ನಾನು ಟಚ್ ಮಾಡ್ತೇನೆ. ನಿಮ್ಮಲ್ಲಿ ಸಾಕಷ್ಟು ಮಕ್ಕಳು ಹಳ್ಳಿಯಿಂದ ಬಂದಿರುವಂಥವ್ರು ಇರ್ತೀರಾ. ಮೊದಲನೇದಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್, ನನ್ನ ದೃಷ್ಟಿಯಿಂದ ನಿಮಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ತುಂಬ ದೊಡ್ಡ ಸಬ್ಜೆಕ್ಟು. ನೀವು ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಗೂಗಲನ್ನು ಸರ್ಚ್ ಮಾಡಿದ್ರೆ ಸಾಕಷ್ಟು ವಿಚಾರಗಳಿವೆ. ಈ ಗೂಗಲ್ ಹೇಗೆ ಅಂದರೆ, ಒಂದೇ ಬೋರ್ಡ್ ಮೇಲೆ 10 ಜನ ಟೀಚರ್ ಬರೆದ್ರೆ ಹೇಗಿರುತ್ತೋ ಹಾಗಿದೆ ಈ ಗೂಗಲ್ ಅನ್ನೋದು. ಗೂಗಲ್ನಲ್ಲಿ ಎಲ್ಲ ವಿಚಾರಗಳು ಸಿಗುತ್ತವೆ, ಆದರೆ ಯಾವುದೇ ವಿಚಾರವನ್ನು ನೀವು ಉಪಯೋಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಸಿಗುತ್ತೆ, ಆದರೆ ನೀವು ಅದನ್ನ ಯಾರು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದು ರೀತಿ ಮಂಜು ಕವಿದಂತ ವಿಚಾರಗಳು, ಅದು ಒಂದೇ ವಿಚಾರನ ಬೇರೆ ಬೇರೆ ರೀತಿಯಲ್ಲಿ ಕನ್ಫ್ಯೂಷನ್ ಮಾಡ್ತಿರೋದು. ನೀವು ಗೂಗಲ್ ನಲ್ಲಿ ಏನಾದ್ರು ಹುಡುಕಿದ್ರೆ ಒಂದೇ ವಿಷಯಕ್ಕೆ 10 ರೀತಿಯ ಉತ್ತರಗಳು ಸಿಗುತ್ತವೆ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು. ಕೆಲವೊಂದು ಸರಿ ನಿಮ್ಮ ಡೈವರ್ಷನ್ ಆಗುತ್ತೆ. ಸೊ ಇವತ್ತು ಗೂಗಲ್ ಇದ್ರೂ ಕೂಡ ನಿಮಗೆ ಯಾರಾದರೂ ಒಂದು ಗೈಡೆನ್ಸ್ ಬೇಕಾಗುತ್ತೆ. ಅದಕ್ಕೆ ಬೆಸ್ಟ್ ಗೈಡೆನ್ಸ್ ಅಂದರೆ ನಿಮ್ಮ ಉಪನ್ಯಾಸಗಳು. ಮೊದಲನೇ ಟಿಪ್ಸ್ ನಾನು ಹೇಳ್ತೀನಿ ಅಂದರೆ, ನೀವೇನಾದರೂ ನಿಮ್ಮ ಮುಖ್ಯ ಗುರಿ ಏನು? ನೀವು ಕಾಲೇಜಿಗೆ ಬರ್ತಿದ್ದೀರಾ, ಕಾಲೇಜಿಗೆ ಏನಕ್ಕೆ ಬರ್ತಾ ಇದ್ದೀರಾ? ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ನಾನು ಕೇಳಿದ್ರೆ ಮುದ್ರೆ ಏನು ಬರುತ್ತೆ, ನಾನು ಗ್ರಾಜ್ಯುಯೇಟ್ ಆಗಬೇಕು ಅಂತ. ಹೌದಾ? ನಿಮ್ಮ ಗುರಿ ಗ್ರಾಜ್ಯುಯೇಟ್ ಆಗೋದಲ್ಲ. ನಿಮ್ಮ ಎಲ್ಲರ ಗುರಿ ಉತ್ತಮವಾದ ಜೀವನವನ್ನು ನಿರ್ವಹಣೆ ಮಾಡೋದು ನಿಮ್ಮ ಗುರಿಯಾಗಿರುತ್ತೆ. ನಿಮ್ಮನ್ನು ಕ್ವಶನ್ ಮಾಡ್ತಾ ಹೋದ್ರೆ ನೀವು ಕೊನೆಗೆ ಏನು ಹೇಳ್ತೀರಾ? ಒಂದು ಉತ್ತಮ ಜೀವನ ನಿರ್ವಹಣೆ ಮಾಡಬೇಕು. ಉತ್ತಮವಾದ ಜೀವನ ಅಂದರೆ ಆರೋಗ್ಯವಂತ ಜೀವನ, ಒಳ್ಳೆಯ ಹಣಕಾಸಿನ ಪರಿಸ್ಥಿತಿ, ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ. ನಿಮ್ಮ ಕೊನೆಯ ಗುರಿ ಅದೇ ಆಗುತ್ತೆ. ಅದನ್ನು ಅಚೀವ್ ಮಾಡಲಿಕ್ಕೆ ನಿಮ್ಮ ಕ್ವಾಲಿಫಿಕೇಶನ್ ಅನ್ನೋದು ಕೇವಲ ಒಂದು ಸಣ್ಣ ಪಾತ್ರ, ನಿಮ್ಮ ಕ್ವಾಲಿಫಿಕೇಶನ್ ಒಂದು ಸಣ್ಣ ಪಾತ್ರ ನಿರ್ವಹಿಸುತ್ತೆ. ಅದರ ಜೊತೆಗೆ ನಿಮ್ಮ ಆಟಿಟ್ಯೂಡ್ ತುಂಬ ದೊಡ್ಡ ಮಟ್ಟದಲ್ಲಿ ನಿರ್ವಹಣೆ ಬರುತ್ತೆ. ನೀವು ಕೇಳ್ತೀರಿ, ನನಗೆ ಕ್ವಾಲಿಫಿಕೇಶನ್ ಏನು ಬೇಕು ಸರ್ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಗಬೇಕು ಅಂದರೆ, ಮೊದಲನೇದಾಗಿ ನಿಮ್ಮ ಕ್ವಾಲಿಫಿಕೇಶನ್ ಜೊತೆಗೆ ನಿಮ್ಮ ಆಟಿಟ್ಯೂಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವ್ದಾದ್ರು ಒಂದು ಸಂಸ್ಥೆಗೆ ಕೆಲಸಕ್ಕೆ ಹೋದ್ರೆ ಮಾಡಿದ್ರೆ ನಿಮ್ಮ ಬರೀ ಒಳಗಡೆ ನಿಮ್ಗೇನು ಹಾಲ್ ಟಿಕೆಟ್ ಅಂತ ಕೊಡ್ತಾರಲ್ಲ, ನಿಮ್ಮ ಕ್ವಾಲಿಫಿಕೇಶನ್ ಕೇವಲ ಒಂದು ಹಾಲ್ ಟಿಕೆಟ್ ಆಗಿರುತ್ತೆ ಒಂದು ಸಂಸ್ಥೆ ಒಳಗಡೆ ಹೋಗ್ಲಿಕ್ಕೆ. ನಿಮ್ಮ ಆಟಿಟ್ಯೂಡ್ ಅನ್ನೋದು ನಿಮ್ಮ ಮೇಜರ್ ಸರ್ಟಿಫಿಕೇಟ್ ಆಗಿರುತ್ತೆ. ನೀವೆಷ್ಟೇ ವಿದ್ಯಾವಂತರಾಗಿರಿ, ನಿಮ್ಮ ಎಷ್ಟೇ ನಂಬರ್ ಇರಲಿ, ಒಳಗಡೆ ಹೋಗ್ತೀರಾ ನೀವು. ಆದರೆ ನಿಮ್ಮ ಆಟಿಟ್ಯೂಡು ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಅದರಲ್ಲಿ ತುಂಬ ದೊಡ್ಡ ವಿಚಾರ ಅದು. ಹಾಗಾದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಏನು? ನೀವು ಮಾತಾಡೋ ರೀತಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಬೇರೆಯವ್ರ ಜೊತೆ ನಿಮ್ಮ ಯಾವ ರೀತಿ ನಡ್ಕೋತೀರಾ. ಸಾಕಷ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ತಪ್ಪುಗಳು ನಡೆದಾಗ ಅವ್ರನ್ನ ಸರಿಪಡಿಸೋದಾಗಿರ್ಬೋದು, ನಿಮ್ಮ ಮತ್ತು ಅವ್ರ ಮಧ್ಯೆ ವಿಚಾರಗಳಲ್ಲಿ ಬದಲಾವಣೆಗಳು ಬಂದಾಗ ಅದನ್ನ ಹೊಂದ್ಕೊಂಡು ಅವ್ರನ್ನ ಸರಿಪಡಿಸಿ ಟೀಮ್ ವರ್ಕ್ ಮಾಡೋದು. ನಿಮ್ಮಲ್ಲಿ ಸಾಕಷ್ಟು ಜನ ಟೀಮ್ ವರ್ಕ್ನ ಒಂದು ಟ್ರೈನಿಂಗ್ ನಿಮ್ಗೆ ಕೊಡ್ತಾರೆ. ಅದರಲ್ಲಿ ನಿಮ್ಮ ಟೀಮ್ನ ಸಕ್ಸಸ್ಫುಲ್ ಮಾಡಬೇಕಾದ್ರೆ ಸಾಕಷ್ಟು 8-10 ಜನ ಇದ್ರೆ ಅವ್ರ ಜೊತೆಗೆ ನೀವು ಯಾವ ರೀತಿ ನೀವು ನಡ್ಕೋತೀರಾ, ಆ ಟೀಮ್ ಯಾವ ರೀತಿ ಸಕ್ಸಸ್ ಮಾಡ್ತೀರಾ ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ ನೀವು ಟೀಮ್ ವರ್ಕ್ ಕೆಲವು ಆಕ್ಟಿವಿಟೀಸ್ ಕೊಡ್ತಾರೆ. ಅದು ಇಂಡಸ್ಟ್ರಿನಲ್ಲೂ ಅದು ಉಪಯೋಗಕ್ಕೆ ಬರುತ್ತೆ. ಸೊ ಈ ಥರ ಒಂದು ಆಟಿಟ್ಯೂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕಾಲೇಜ್ ಮುಗಿಸಿ ಬೇರೆ ಒಂದು ಸಂಸ್ಥೆ ಕೆಲಸಕ್ಕೆ ಹೋದಾಗ ಸಾರ್ ಹೇಳಿದ್ರು, ನಿಮ್ಮನ್ನ ನಾವು ಟ್ರೈನಿಂಗ್ ತಗೊಳ್ತೀವಿ ಅಂತ. ಆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಿಮ್ಮನ್ನ ನಾವು ನೋಡ್ತಾ ಇರ್ತೀವಿ, ನೀವು ಯಾವ ರೀತಿ ಬೇರೆಯವ್ರ ಜೊತೆ ಹೊಂದ್ಕೊಳ್ತೀರಾ. ಯಾಕೆಂದ್ರೆ ನಮಗೆ ರಿಸಲ್ಟ್ ಇಂಪಾರ್ಟೆಂಟ್. ನೀವು ಕೇಳ್ತೀರಾ, ಸರ್ ನಮ್ಮ ಕೆಲಸಕ್ಕೆ ಸೇರ್ಕೊಂಡ್ರೆ ಯಾವ ಕೆಲಸ ಒಳ್ಳೆಯದು, ಸಂಬಳ ಎಷ್ಟು ಸಿಗುತ್ತೆ. ನಿಮ್ಮ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಜನಗಳ ಮನಸ್ಸಿನಲ್ಲಿ ನಾನು ಏನು ಕೊಡ್ತೀನಿ ಅನ್ನೋದಕ್ಕಿಂತ ಜಾಸ್ತಿ ನನಗೆ ಏನು ಸಿಗುತ್ತೆ ಅಂತ ಇರ್ತಾರೆ. ನೀವೆಲ್ಲ ಕಾಮರ್ಸ್ ಗ್ರಾಜ್ಯುಯೇಟ್ಸ್, ನಿಮ್ಮನ್ನೇ ಒಂದು ಸಂಸ್ಥೆಯ ಮುಖ್ಯಸ್ಥರನ್ನಾಗಿ ಮಾಡಿದಾಗ ನೀವು ಎಷ್ಟು ಕೊಡ್ತೀರಾ ಅನ್ನೋದು, ನೀವೆಷ್ಟು ಅವರಿಂದ ತಗೊಳ್ತೀರಾ ಅನ್ನೋದು ಡಿಪೆಂಡ್. ಇಟ್ಸ್ ಎ ಬಿಸಿನೆಸ್. ನೀವು ನಿಮ್ಮ ಶ್ರಮ ಮತ್ತು ಕೌಶಲ್ಯವನ್ನ ಇಂಡಸ್ಟ್ರಿಗೆ ಕೊಡ್ತೀರಾ, ಅದಕ್ಕೆ ಪ್ರತಿಫಲವಾಗಿ ನೀವು ಅವರಿಂದ ಹಣ ತಗೋತೀರಾ. ಇಟ್ ಈಸ್ ಎ ಬಿಸಿನೆಸ್. ಜಾಬ್ ಇಸ್ ಎ ಬಿಸಿನೆಸ್. ನಾನೇನು ಕೊಡೋದಕ್ಕೆ ರೆಡಿ ಇಲ್ಲ, ಅದು ನನಗೆ ಇಷ್ಟು ಬೇಕು ಅಂತ ಕೇಳಿದ್ರೆ ಅದನ್ನ ಅಸಾಧ್ಯ. ಪ್ರಾಕ್ಟಿಕಲಿ ಹೇಳಬೇಕು ಅಂದ್ರೆ ಅದು ಅಸಾಧ್ಯ. ಸೊ ನೀವು ಹೆಚ್ಚು ಕೊಡೋದಕ್ಕೆ ನೀವು ರೆಡಿ ಆಗಿ. ಕೊಡೋದು ಅಂದ್ರೆ ಏನು? ನಿಮ್ಮ ಕೌಶಲ್ಯವನ್ನು ಇಂಪ್ರೂವ್ ಮಾಡಿ. ಇವೆಲ್ಲ ಓದ್ತಾ ಇದ್ದೀರಿ ನೀವು,
ಓದುವಾಗ ಹೆಚ್ಚು ಗಮನ ಇಟ್ಟು ಓದಿ. ಶಿಕ್ಷಕರಿಂದ ನೀವು ಎಷ್ಟು ಸಾಧ್ಯನೋ ಅಷ್ಟನ್ನ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಪಾಠ ಮಾಡುವಾಗ ಗಮನ ಅವ್ರ ಮೇಲೆ ಇರಲಿ, ಅರ್ಥ ಆಗದೆ ಇರೋದನ್ನ ಕೇಳ್ಕೊಳ್ಳಿ. ನೀವು ಕೇವಲ ಪರೀಕ್ಷೆಯ ದೃಷ್ಟಿಯಿಂದ ಓದಿ ನೀವು ಹೊರಗಡೆ ಒಂದು ಪ್ರಪಂಚದಲ್ಲಿ ಕೆಲಸನ ಗಿಡಿಸಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಗಿಡಿಸಿದ್ರು ಮೇಲೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ನೀವು ಪರೀಕ್ಷಾ ದೃಷ್ಟಿಯಿಂದ ಓದ್ತೀರಾ, ಸಬ್ಜೆಕ್ಟ್ ಅಲ್ಲಿ ಕೆಲಸ ಮಾಡಕ್ ಬಂದಾಗ ನೀವು ನಿರ್ವಹಣೆ ಮಾಡಕ್ ಸಾಧ್ಯ ಇಲ್ಲ. ಇಲ್ಲ ಸರ್ ಮಾಡ್ತೀನಿ, ನಾನು ಕಲ್ತ್ಕೊಡ್ತೀನಿ, ಪರವಾಗಿಲ್ಲ, ಆಮೇಲೆ ಕಲ್ತ್ಕೊಡ್ತೀನಿ, ಸಾಧ್ಯ ಇಲ್ಲ. ಬೇಸಿಕ್ಸ್ ಯಾರು ಸರಿಯಾಗಿ ಕಲ್ತಿರಲ್ಲ ಅವ್ರ ಜೀವನದಲ್ಲಿ ಪಾಸ್ ಆಗಿರ್ತೀರಾ, ಸರ್ಟಿಫಿಕೇಟ್ ತಗೋತೀರಾ, ಜಾಬ್ ತಗೋತೀರಾ, ಆದ್ರೆ ನೀವು ಮೇಲ್ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅದರಿಂದ ನೀವು ಏನೇ ಸಬ್ಜೆಕ್ಟ್ ಓದ್ತಾ ಇದ್ದಾರೋ ನೀವು ಓದ್ತಾ ಇರೋ ತುಂಬಾ ಒಳ್ಳೆ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಹೇಳ್ಬೇಕಂತ ಹೇಳಿದ್ರೆ, ನೀವು ಆರ್ಟ್ಸ್ ನವ್ರು ಏನಿದ್ದೀರಾ, ಕಾಮರ್ಸ್ ನವ್ರು ಇದ್ದೀರಾ, ಒಂದು ಆರ್ಗನೈಸೇಷನ್ಗೆ ಟೆಕ್ನಿಕಲ್ ಒಂದು 20-30% ಇರ್ಬೋದು, 70% ಆ ಒಂದು ಇಂಡಸ್ಟ್ರಿ ಹೆಲ್ತ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಳ್ಳೆ ಅಡ್ಮಿನಿಸ್ಟ್ರೇಷನ್, ಒಳ್ಳೆ ಒಂದು ಕಮರ್ಷಿಯಲ್ ಡಿಸಿಷನ್ ತಗೋಬೇಕಾಗಿರುತ್ತೆ. ಅದರಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗಿರುತ್ತೆ. ಸೊ ನಿಮ್ಮಲ್ಲಿ ಕೆಲವರಲ್ಲಿ ಸ್ವಲ್ಪ ಭಾವನೆಗಳಿರುತ್ತೆ, ಅಯ್ಯೋ ನಾನು ಸ್ವಲ್ಪ ಆರ್ಟ್ಸ್ ತಗೊಂಡಿದ್ದೀನಿ, ನಮಗೆ ಫ್ಯೂಚರ್ ಹೇಗಿದೆಯೋ, ಅಥವಾ ಕಾಮರ್ಸ್ ತಗೊಂಡಿದ್ದೀನಿ, ನಮ್ಮ ಫ್ಯೂಚರ್, ಅದರದ್ದು ನಿಮ್ಮಲ್ಲಿ ಭಾವನೆಗಳು ಬರೋ ಅವಶ್ಯಕತೆ ಇಲ್ಲ. ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ. ಸೊ ಒಂದು ಕಂಪನಿ, ಒಂದು ಸಂಸ್ಥೆ ಸರಿಯಾಗಿ ನಡೆಯಬೇಕಾದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ಇರುತ್ತೆ. ಆದರೆ ನೀವು ಅದನ್ನು ಸರಿಯಾಗಿ ಕರಗತವನ್ನು ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ಸೊ ನಾನು ಒಟ್ಟಾರೆ ನಿಮಗೆ ಈ ಒಂದು ಸಣ್ಣ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ನೀವು ನಿಮ್ಮ ಕೆಲಸದ ಬಗ್ಗೆ ಒಂದು ಕಮಿಟ್ಮೆಂಟ್ ಇರಬೇಕು. ನಿಮ್ಮೆಲ್ಲರೂ ಒಂದು ಕಮಿಟ್ಮೆಂಟ್ ಇರಬೇಕು. ನನಗೆ ಏನಾದರೂ ಒಂದು ಕೆಲಸ ಕೊಟ್ಟರೆ ನಾನು ಶ್ರದ್ಧೆಯಿಂದ ನಿರ್ವಹಿಸ್ತೀನಿ, ಅದು ನನ್ನ ಓನರ್ಶಿಪ್ ಅಂತ. ಇತ್ತೀಚೆಗೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಕಾಸ್ಟ್ ಸೆಂಟರ್ ಅಂತ. ಕಾಸ್ಟ್ ಸೆಂಟರ್ ಅಂದ್ರೆ ಯಾವುದೇ ಒಂದು ವಿಭಾಗಕ್ಕೆ ನಾವು ಒಂದು ಇದು ಕೊಟ್ಟಾಗ ಅದರಿಂದ ಲಾಭ ನಿಮ್ದೇ ಕಾಸ್ಟ್ ಸೆಂಟರ್. ಈಗ ನೀವು ಒಂದು ಸ್ಟೋರ್ ನಲ್ಲಿ ಪರ್ಚೇಸ್ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮತ್ತೆ ವಾಪಸ್ ಅದರಿಂದ ಏನ್ ಬರುತ್ತೆ, ಅದರಿಂದ ನಿಮ್ಗೆ ಹಣ ಉಳಿತಾಯ ಆಗಬೇಕು. ನಾನು ಎಷ್ಟಕ್ಕೋ ತರ್ತೀನಿ, ಎಷ್ಟಕ್ಕೋ ಪರ್ಚೇಸ್ ಮಾಡ್ತೀನಿ, ಅದೆಲ್ಲೋ ಸ್ಟೋರ್ ಇಟ್ಟಿರ್ತೀನಿ, ಎಲ್ಲ ಹಾಳಾಗೋಗುತ್ತೆ. ಸೊ ಕಾಸ್ಟ್ ಸೆಂಟರ್ ಮಾಡಿದಾಗ ಏನಾಗುತ್ತೆ, ನೀವು ಅದಕ್ಕೆ ಓನರ್ ಆಗ್ತೀರಾ, ಆ ಒಂದು ಆಕ್ಟಿವಿಟಿಗೆ ನೀವು ಓನರ್ ಆಗ್ತೀರಾ. ಅದನ್ನ ನೀವು ನಿಮ್ಮ ಸ್ವಂತ ರೀತಿಯಲ್ಲಿ ಅದು ನಿರ್ವಹಣೆ ಮಾಡೋಂಥ ಅವಶ್ಯಕತೆ ಬರುತ್ತೆ. ಏನೋ ಚೆಲ್ಲೋಯ್ತು, ಕಳೆದೋಯ್ತು, ಆ ಥರ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ನಡೀತಾ ಇರೋದು ಕಾಸ್ಟ್ ಸೆಂಟರ್ಸ್. ಎಲ್ಲದಕ್ಕೂ ಕಾಸ್ಟ್ ಸೆಂಟರ್ ಇದೆ. ನಂದು ಸೆಕ್ಯೂರಿಟಿ ಕಾಸ್ಟ್ ಎಷ್ಟು, ನಂದು ಅಕೌಂಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ. ಸಪೋಸ್ 10 ಜನ ಅಕೌಂಟೆಂಟ್ ಇಟ್ಕೊತೀನಿ, ಅದಕ್ಕೆ ಬದಲಾಗಿ ಬೇರೆಯವ್ರಿಗೆ ಕೊಟ್ಟರೆ ಕಡಿಮೆ ಹಣದಲ್ಲಿ ಅವರನ್ನ ನಿರ್ವಹಣೆ ಮಾಡ್ತೀನಿ ಅಂದ್ರೆ ನಾವು ಅದಕ್ಕೆ ಕೊಡ್ತೀವಿ. ಯಾಕಂದ್ರೆ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಕಡಿಮೆ ಖರ್ಚಲ್ಲಿ ಹೆಚ್ಚು ನಿರ್ವಹಣೆ ಮಾಡುವಂತ ಶಕ್ತಿ ನಿಮ್ಗೆ ಬಂದ್ರೆ ಆವಾಗ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡೇ ಮಾಡ್ಕೋತಾರೆ. 10 ಜನ ಅಕೌಂಟೆಂಟ್ ಇಟ್ಕೊಂಡು ನನಗೇನು ಉಪಯೋಗ ಆಗ್ತಾ ಇಲ್ಲ ಅಂದ್ರೆ ಬೇರೆ ಯಾರಿಗಾದ್ರೂ ಕಡಿಮೆ ಹಣದಲ್ಲಿ ನಾವು ಹೊರಗಡೆ ಕೊಡ್ಬೋದು, ಕೊಡ್ತಾರೆ. ಇದನ್ನೇ ಕಾರ್ಪೊರೇಟ್ ಜಗತ್ ಮಾಡ್ತಾರೆ. ನೀವು ಪ್ರತಿಯೊಂದು ಆರ್ಗನೈಸೇಷನ್ ನಿಮ್ಮನ್ನ ನೀವು ಗುರುತಿಸ್ಕೋಬೇಕು. ಇವರಿದ್ರೆ ನಮ್ಮ ಕಂಪ್ನಿ ಲಾಭ ಬರುತ್ತೆ ಅನ್ನೋ ರೀತಿ ನೀವು ತೋರ್ಕೊಟ್ಟಾಗ ನಿಮ್ ಜಾಬ್ ಸೆಕ್ಯೂರಿಟಿ ಇರುತ್ತೆ, ನಿಮ್ ರಿಕ್ವೈರ್ಮೆಂಟ್ ಇರುತ್ತೆ. ಎಷ್ಟೋ ಜನ ಒಳಗಡೆ ಬರುವಾಗ ಜಾಬ್ ಕೇಳ್ಕೊಂಡು ಬರ್ತಾರೆ, ಆಮೇಲೆ ಅದರಲ್ಲಿ ನಿಷ್ಠೆಯನ್ನ ತೋರೋದಿಲ್ಲ. ಸೊ ಹಾಗಾಗಿ ಜಾಬ್ ಸೆಕ್ಯೂರಿಟಿ ಇಲ್ಲ ನಮಗೆ, ಆ ಥರದ್ದೆಲ್ಲ ಯೋಚನೆಗಳು ಬರುತ್ತೆ. ಸೊ ನಿಮ್ಮನ್ನ ನೀವು ಎಷ್ಟು ಸಿಗುತ್ತೆ, ನಾನು ಎಷ್ಟು ಬೆಳಿಬಲ್ಲೆ ಒಂದು ಹೊರಗಡೆ ಪ್ರಪಂಚದಲ್ಲಿ ಸರ್ಕಾರ ಆಗಿರ್ಬೋದು, ಪ್ರೈವೇಟ್ ಅಲ್ಲಿ ಆಗಿರ್ಬೋದು, ನಿಮ್ಮ ಮೇಲೆ ನಿಂತಿರುತ್ತೆ. ಯಾಕೆಂದ್ರೆ ಬಿಸಿನೆಸ್ಗೆ ಜನಗಳು ಬೇಕೇ ಬೇಕು. ಸೊ ಕಾರ್ಮಿಕ ವರ್ಗ ಇಲ್ಲದೇನೆ ಯಾವುದೇ ಸಂಸ್ಥೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವ ರೀತಿ ಕಾರ್ಮಿಕರನ್ನು ಸ್ಕಿಲ್ಡ್ ಆಗಿರ್ಬೋದು ಅಥವಾ ನಾನ್ ಸ್ಕಿಲ್ಡ್ ಆಗಿರ್ಬೋದು, ಜನಗಳ ಅವಶ್ಯಕತೆ ಇದೆ. ಸೊ ನಿಮಗೆ ಅಪರ್ಚುನಿಟೀಸ್ ತುಂಬಾ ಇದೆ. ಸೊ ನಿಮ್ಮಲ್ಲಿ ಈ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೋಬೇಕು. ಸೊ ಇದಿಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಐ ಥಿಂಕ್ ಈಗ 2 ವರ್ಡ್ ನನಗೆ ಹೇಳಬೇಕು ಅಂತ ಅನ್ಕೊಂಡಿದ್ರು. ಸೊ ಇಷ್ಟು ಅವಕಾಶ ಕೊಟ್ಟಂತ ಸಿಬ್ಬಂದಿ ವರ್ಗಕ್ಕೆ ನನ್ನ ಧನ್ಯವಾದಗಳು. ಬದುಕಿನಲ್ಲಿ ಏನೇನು ಅಳವಡಿಸ್ಕೋಬೇಕು, ಹೇಗೆ ಅಳವಡಿಸಬೇಕು ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ರೆ ಸರ್. ಕಡಿಮೆ ಅವಧಿಯಾದರೂ ಕೂಡ ತುಂಬಾ ಮೌಲಿಕವಾಗಿ ಹೇಳಿದ್ದೀರಾ. ಕೆಲಸಕ್ಕೆ ಸೇರ್ಕೊಳ್ಳುವಾಗ ಇರುವ ಹುಮ್ಮಸ್ಸು ಕೆಲಸ ಮಾಡಬೇಕಾದ್ರೂ ಕೂಡ ನಮ್ಗೆ ಇರಬೇಕು. ಕೆಲಸ ಸಿಕ್ಕಿದ ಮೇಲೆ ಅದನ್ನು ಕಳ್ಕೊಳ್ಳೋದಲ್ಲ. ಆಮೇಲೆ ಅದಷ್ಟೇ ಅಲ್ಲ,